ಅಲ್ಲೇ ಘಾಗಲ್ಲ ಫ್ಯಾನ್ ಆಗಿಬಿಡ್ತಾರೆ ಅದಕ್ಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಜ್ಯೇಷ್ಠಮಾಸ ಅಂಗವಾಗಿ ಮಾದನೂರು ಶ್ರೀ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ 1 ತಿಂಗಳ ಪರ್ಯಂತ ಶ್ರೀಮದ್ ಭಾಗವತದ ಪ್ರವಚನವನ್ನು ಏರ್ಪಡಿಸಲಾಗಿದೆ. ತದಂಗವಾಗಿ ಈಗಾಗಲೇ ಒಟ್ಟು 3 ಸ್ಕಂದಗಳ ಪ್ರವಚನ ಎಂಬುದು ಮುಕ್ತಾಯವಾಗಿದೆ. ಇಂದಿನಿಂದಾಗಿ ಭಾಗವತದ 4ಥ ಸ್ಕಂಧದ ಪ್ರವಚನ ಪ್ರಾರಂಭ ಆಗಲಿದೆ. ಇಂತಹ ಪ್ರವಚನವನ್ನು ನಡೆಸಿಕೊಡಲಿಕ್ಕೆ ಬಂದಂಥವರು ಮೂಲತಃ ಮಾನ್ವಿ ನಿವಾಸಿಗಳಾದಂತಹ, ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ವಿದ್ವಾಂಸರಾದಂತಹ ಭೀಮಸೇನಾಚಾರ್ಯ ಮಾನ್ವಿ ಇವರು. ಆಚಾರ್ಯರು ಹಿಂದೆ ಹೇಳಿದಂತೆ ಮೂಲತಃ ಮಾನ್ವೀಯ ಪ್ರದೇಶದವರು. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ 11 ವರ್ಷಗಳ ಕಾಲ ವೇದ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ನಡೆಸಿ ಮುಂದೆ ಪ್ರಾತಸ್ಮರಣೀಯರಾದಂತಹ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ 2 ವರ್ಷಗಳ ಕಾಲ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಅಧ್ಯಯನ ನಡೆಸಿದ್ದಾರೆ. ವಿಶೇಷವಾಗಿ ಶ್ರೀಗಳ ಪಂಚಮ ಪರ್ಯಾಯ ಉಡುಪಿ ಕ್ಷೇತ್ರದಲ್ಲಿ, ಆ ಕೊನೆಯ ಪರ್ಯಾಯ, ಆ 2 ವರ್ಷಗಳ ಕಾಲ ಉಡುಪಿಯ ಕ್ಷೇತ್ರದಲ್ಲೇ ಇದ್ದುಕೊಂಡು ನಿರಂತರವಾಗಿ ಅವರ ಸೇವೆಯನ್ನು ಮಾಡಿ ಅವರ ಮುಖಕಮಲದಿಂದಾಗಿ ಸಮಗ್ರ ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿ ಮುಂದೆ ಮುಳುಬಾಗಿಲಿನ ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಸುಧಾಮಂಗಳವನ್ನು ನಡೆಸಿಕೊಂಡಿದ್ದಾರೆ. ಆಚಾರ್ಯರು ಅಲಂಕಾರ ಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರಮಾಣ ಪದ್ಧತಿ, ತತ್ವೋದ್ಯೋತ, ವಿಷ್ಣುತತ್ವ ನಿರ್ಣಯ ಮುಂತಾದಂತಹ ಉನ್ನತ ವೇದಾಂತ ಗ್ರಂಥಗಳ, ತರ್ಕ ಗ್ರಂಥಗಳ, ವಿಶೇಷವಾಗಿ ಅಲಂಕಾರ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಒಂದು ಪ್ರಾವೀಣ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಅಲಂಕಾರ ಶಾಸ್ತ್ರದಲ್ಲಿ ಎಷ್ಟು ಪ್ರಾವೀಣ್ಯತೆ ನಮಗೆ ಕಡಿಮೆ ಮಾಧ್ವರಿಗೆ. ನಾವು ವೇದಾಂತ, ತರ್ಕ ಇದೆಯಲ್ಲಿ ಮುಳುಗಿ ಬಿಡ್ತೇವೆ. ಆದರೆ ಆಚಾರ್ಯರು ವೇದಾಂತ ತರ್ಕ ಗ್ರಂಥಗಳ ಜೊತೆಗೆ ಒಳ್ಳೆ ಅಲಂಕಾರ ಶಾಸ್ತ್ರದಲ್ಲಿ ಧ್ವನ್ಯಾಲೋಕ, ಕಾವ್ಯಪ್ರಕಾಶ ಮುಂತಾದಂತಹ ಅದ್ಭುತವಾದ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ. ಹಾಗೆಯೇ ವಿಶೇಷವಾಗಿ ನಮಗೆಲ್ಲ ಮಾನ್ವಿ ಅಂದರೆ ಮೊದಲು ನೆನಪಿರೋದು ದಾಸರು ಅಂತ. ಹಾಗೆ ಆ ಪ್ರದೇಶದಲ್ಲಿ ಹುಟ್ಟಿ ಬಾಲ್ಯದಿಂದಲೂ ಕೂಡ ಸಹಜವಾಗಿ ಒಂದು ದಾಸ ಸಾಹಿತ್ಯಗಳಿಗೆ ಒಂದು ಸೆಳೆತ ಜಾಸ್ತಿ. ಹಾಗಾಗಿ ಅನೇಕ ಅಪ್ರಚಲಿತವಾದಂತಹ ಒಂದು ಹರಿದಾಸರ ಗ್ರಂಥಗಳನ್ನು ಕೂಡ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ, ಬರೀ ಅಧ್ಯಯನ ಮಾತ್ರ ಅಲ್ಲ, ಅದನ್ನು ಪ್ರವಚನದಲ್ಲಿ ಮಧ್ಯದಲ್ಲಿ ಆ ಒಂದು ದಾಸ ಸಾಹಿತ್ಯದ ಸುಳುವನ್ನು ನೀಡುವ ಮೂಲಕ ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಎರಡನ್ನೂ ಕೂಡ ಮೇಳೈಸಿಕೊಂಡು ಉತ್ತಮವಾದಂತಹ ಪ್ರವಚನವನ್ನು ನೀಡುತ್ತಿರುವಂತಹ ಯುವ ವಿದ್ವಾಂಸರಾಗಿದ್ದಾರೆ. ಹೀಗೆ ನಿರಂತರವಾಗಿ ಭಾಗವತ, ಮಹಾಭಾರತ ಗ್ರಂಥಗಳ ಪ್ರವಚನ, ಪಾಠ, ಅದರಲ್ಲೂ ಕೂಡ ಅವರು ವಿಶೇಷವಾಗಿ ಒಂದು ಉನ್ನತವಾದಂತಹ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಬೆಂಗಳೂರಿನಲ್ಲಿ ಪೂರ್ಣಪ್ರಮತಿ ಅಂತ ಗಿರಿನಗರದಲ್ಲಿ ಒಂದು ಶಾಲೆ, ಆ ಶಾಲೆಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದಾರೆ. ಆ ಒಂದು ಅವಧಿಯಲ್ಲೂ ಕೂಡ ಅದಕ್ಕೂ ಯಾವುದೇ ಚ್ಯುತಿ ಬಾರದಂತೆ ಪ್ರತಿನಿತ್ಯ ಶಾಲೆಯಲ್ಲಿ ಪಾಠ, ಅದಾದಾಗ ಮತ್ತೆ ಮನೆಗೆ ಬಂದ ಮೇಲೆ ಪಾಠ, ಪ್ರವಚನ, ಹೀಗೆ ಸಮಗ್ರವಾಗಿ ತಮ್ಮನ್ನು ತಾವು ಒಂದು ವಾಂಗ್ಮಯ ಸೇವೆ ತೊಡಗಿಸಿಕೊಂಡಿದ್ದಾರೆ. ಅಂತಹ ಪೂಜ್ಯ ಆಚಾರ್ಯರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರ ಪೂರ್ವಕ ಸ್ವಾಗತ. ಈ ಒಂದು ಪ್ರವಚನ ಸೇವೆಯನ್ನು ಸಮಗ್ರವಾಗಿ 4ನೇ ಸ್ಕಂದದ ಪ್ರವಚನ ಸೇವೆಯನ್ನು ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಉತ್ತಮ ಜಿಜ್ಞಾಸುಗಳಾದಂತಹ ಮಹಾಂತೇಶ್ ಇವರು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಅರ್ಚಕ ವಂಶೀಯರಿಯಾದಂತಹ ಕೃಷ್ಣ ಪೂಜಾರ್, ಮುರಳೀಧರಾಚಾರ್ಯ ಪೂಜಾರಿಯವರ ಸುಪುತ್ರ ಕೃಷ್ಣ ಪೂಜಾರಿಯವರು 4ನೇ ಸ್ಕಂದದ ಪ್ರವಚನವನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಪರಮಾತ್ಮ ವಿಶೇಷವಾದಂತಹ ಆಯುರ ಆರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ.
ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಪಾಪಾವಲಿ ಪಾಟನಪಟ್ವಪಾಂಗಶ್ರೀಪಾಣಿಪದ್ಮಾಂಚಿತಜಾನುಜಂಘಃ ಗೋಪಾಲಬಾಲಕೃಪಯಾ ಸ್ವಯಂ ನ ಶ್ರೀಪಾಂಡುರಂಗೋ ಭವತು ಪ್ರಸನ್ನಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಧೀರಶ್ರೀರಾಘವೇಂದ್ರತ್ವದತುಲರಸನಾರಂಗನೃತ್ಯತ್ಸ್ವಯಂಭೂ ಯೋಷಾಧಮ್ಮಿಲ್ಲಭಾರಶ್ಲಥಕುಸುಮತತೀಃ ತ್ವದ್ಗಿರಸ್ಸಂಗಿರಾಮಃ. ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತಮಾಯಿರಾಟ್ ಚರ್ಕೃತಾತ್ ವ್ಯಾಸತತ್ವಜ್ಞಮಸ್ಕರೀಂದ್ರಕೃಪಾಂ ಮಯಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಆಗತಾದಿತ್ರಿಕಾಲಗ್ನಮಾಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿ ಓಂ. ಅಧಿಕ ಮಾಸದ ಪರ್ವಕಾಲ ಮಹಾನುಭಾವರಾದ ನಮ್ಮೆಲ್ಲರಿಗೆ ಜ್ಞಾನೋಪದೇಶವನ್ನು ಮಾಡಿ ಸಾಧನೆಯ ಹಾದಿಗೆ ಅಂತಲೇ ಹತ್ತಿ ಹಿಡಿಸಿರ್ತಕ್ಕಂಥವ್ರು. ಅವರ ಕೃತಿಗಳನ್ನು ಅಧ್ಯಯನ ಮಾಡಿದರೆ ಅದೇ ಒಂದು ದೊಡ್ಡ ಮೋಕ್ಷ ಸಾಧನೆ ಅಂತ. ಜಯತೀರ್ಥ ಕೃತವು ಪ್ರವಣಃ ನ ಪುನರ್ಭವ ಭಾಗ್ ಭವತೀತಿ ಮತಿರ್ಹಿ ಮಮ ಅಂತ ಮಹಾನುಭಾವರ ಮಾತು.
ಟೀಕಾರಾಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಸಾಕು, ಕೃತಯುಗ ಮುಂತಾದ ಯುಗದಲ್ಲಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ತಪಸ್ಸನ್ನು ಆಚರಣೆ ಮಾಡಿದ್ರೆ ಏನು ಪುಣ್ಯ ಬರ್ತದೋ, ನಮ್ಮ ಟೀಕಾರಾಯರ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಆ ಪುಣ್ಯ ಬರ್ತದೆ ಅಂತ ಈ ಮಹಾನುಭಾವರು ಹೇಳಬೇಕು ಅಂತಂದರೆ ಇವರಿಗೆ ಅದರ ಅನುಭವ ಎಷ್ಟಾಗಿದ್ದಿರ್ಬೋದು, ಅದರ ಫಲ ಈ ಮಹಾನುಭಾವರಿಗೆ ಎಷ್ಟು ದೊರಕಿದ್ದಿರ್ಬೋದು. ಅಂಥದ್ರೊಳಗೆ ಸಾರೋದ್ಧಾರಕಾರರ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತದ ಚಿಂತನೆ ಒಂದು ಮಾತಿದೆ. ಅಧಿಕ ಮಾಸದಲ್ಲಿ ಭಾಗವತದ ಶ್ರೀಮದ್ ಭಾಗವತದಲ್ಲಿ ಅದು ಅಧಿಕ ಮಾಸದಲ್ಲಿ ಭಾಗವತದ ಚಿಂತನೆ ಅಂತಂದರೆ ಒಂದು ಶ್ರೇಷ್ಠವಾದ ಪುರಾಣದ ಮಾತೇನು ಅಂತಂದರೆ, ಶ್ರೀಮದ್ ಭಾಗವತಂ ಭಕ್ತ್ಯ ಶ್ರೋತವ್ಯಂ ಪುರುಷೋತ್ತಮೆ ತತ್ಪುಣ್ಯಂ ವಚಸಾ ವಕ್ತುಂ ವಿಧಾತಾಪಿ ನ ಶಕ್ನುಯಾತ್ ಅಂತ ಒಂದು ಮಾತು. ಪುರುಷೋತ್ತಮ ಮಾಸದಲ್ಲಿ ಭಾಗವತದ ಚಿಂತನೆ ಬಹಳ ಶ್ರೇಷ್ಠವಾದದ್ದು. ಅಂಥ ಭಾಗವತದ ಶ್ರವಣದಿಂದ ನಮಗೆಲ್ಲ ಏನು ಪುಣ್ಯ ಬರ್ತದೆ ಅದನ್ನು ಹೇಳಲಿಕ್ಕೆ ಬ್ರಹ್ಮದೇವರು ಕೂಡ ಅಯ್ಯೋ ಎಷ್ಟು ಪುಣ್ಯ ಗಳಿಸಿದ್ದಾನಲ್ಲ ಪರಮಾತ್ಮ, ಎಷ್ಟು ಪುಣ್ಯ ಈ ಚೇತನಕ್ಕೆ ಕೊಟ್ಟಿದ್ದಾನೆ ಅಂತ ಬ್ರಹ್ಮದೇವರು ಕೂಡ ಅದರ ಬಗ್ಗೆ ಆಶ್ಚರ್ಯದಿಂದ ಪ್ರಶಂಸೆ ಮಾಡ್ತಾರಂತೆ. ಅದಕ್ಕೆ ನಾವು ಅಧಿಕ ಮಾಸದಲ್ಲಿ ಕೊಡಬೇಕಾದದ್ದು ಅಂತ ಏನಿಲ್ಲ. ಒಂದು ಶ್ರೇಷ್ಠವಾದದ್ದು ಏನು ಅಂತಂದರೆ 33 ಪರಮಾತ್ಮನ ವಿಷ್ಣು ಜಿಷ್ಣು ಅಂತ ಈ ರೂಪಗಳನ್ನು ಧ್ಯಾನ ಮಾಡಿ ಅಪೂಪದಾನ ಒಂದು. ಅದ್ರ ಜೊತೆಗೆ ವಿಶೇಷ ಏನು ಅಂತಂದರೆ, ಸ್ವಲ್ಪ ಕಿವಿ ಕೊಟ್ಟಿವಿ ಅಂತಂದರೆ ದೇವರು ಅನಂತ ಪುಣ್ಯ ಕೊಟ್ಟುಬಿಡ್ತಾನೆ. ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ ಅಂತಂದ ಹಾಗೆ ಇದೆಲ್ಲ ಮಾಡ್ತಕ್ಕಂಥದ್ದು ದ್ರವ್ಯಯಜ್ಞ. ಆ ದ್ರವ್ಯಯಜ್ಞದ ಪೂರ್ಣತೆ ಆಗಬೇಕು ಅಂತಂದರೆ ಜ್ಞಾನಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಒಂದು ಚೂರಾದ್ರೆ ಮನಸ್ಸನ್ನು ದೇವರಲ್ಲಿ ಕೊಟ್ಟಿವಿ ಅಂತಂದರೆ ಆವಾಗ ಪರಮಾತ್ಮ ಮಾಡಿದ ಎಲ್ಲ ಕಾರ್ಯಗಳಿಗೆ ಸಂಪೂರ್ಣ ಫಲವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಭಾಗವತದ ಚಿಂತನೆ ಬಹಳ ಶ್ರೇಷ್ಠ. ಅದರಲ್ಲೂ ಭಾಗವತ ಎಷ್ಟು ಬಾರಿ ಕೇಳಿದ್ರೂ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಕ್ಕಂತಹ ಕೃತಿ ಅದು. ಅಂಥ ಭಾಗವತದಲ್ಲಿ ಚತುರ್ಥ ಸ್ಕಂಧದ ಚಿಂತನೆಯನ್ನು ಯಥಾಮತಿಯಾಗಿ ನೋಡ್ತಾ ಹೋಗೋಣ. ಇದರ ಆರಂಭದೊಳಗೆ ಮೈತ್ರೇಯ ಉವಾಚ ಅಂತ ಪ್ರಾರಂಭ ಆಗ್ತದೆ. ಮೈತ್ರೇಯರು ಅಂತಂದರೆ ಪರಾಶರ ಮುನಿಗಳ ಶಿಷ್ಯರಿವರು. ಪರಾಶರು ಅಂದರೆ ವೇದವ್ಯಾಸ ದೇವರ ತಂದೆಗಳು, ಸತ್ಯವತಿ ದೇವಿಯರ ಪತಿ ಪರಾಶರ ಮುನಿಗಳು, ವಸಿಷ್ಠರ ಮೊಮ್ಮಗ. ಅವರು ಅವರ ಹತ್ತಿರ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವರಲ್ಲಿ ಮೈತ್ರೇಯರು ಅಂತ ಒಬ್ಬರು. ವಿಶೇಷ ಏನಂದರೆ ಈ ಮೈತ್ರೇಯರು ಅನ್ನುವರು ವೇದವ್ಯಾಸ ದೇವರ ಗೆಳೆಯರು ಅಂತ ಹೇಳ್ತದೆ ಪುರಾಣ. ಮೈತ್ರೇಯ ವ್ಯಾಸಸಖ ಅಂತ. ನಾವು ಸಾಮಾನ್ಯ ದೇವರಿಗೆ ಗೆಳೆಯರು ಅಂತ ಕೇಳೋದು ಬಹಳ ಕಮ್ಮಿ. ಒಂದು ಕೇಳಿದ್ವಿ ಅಂದರೆ ಸುಧಾಮನ ಬಗ್ಗೆ ಕೇಳ್ತೀವಿ ನಾವು. ಅದನ್ನು ಬಿಟ್ಟರೆ ಈ ಬೆಸ್ತರವನು ಗುಹಾ ಅಂತೇನಿದ್ದಾನೆ ಅವನು ರಾಮನ ಜೊತೆಗೆ ಸಖ್ಯಭಾವವನ್ನು ತೋರಿದ್ದ, ಗೌರವ ತೋರಿಸಿದ್ದ ಅಂತ. ಅದನ್ನು ಬಿಟ್ಟರೆ ಎಲ್ಲೂ ಗೆಳೆಯರು ಅಂತ ಕೇಳಲ್ಲ. ಆದರೆ ಪುರಾಣ ಉಲ್ಲೇಖ ಮಾಡೋದೇನೆಂದರೆ ಈ ಮೈತ್ರೇಯರು ಅಂತ ಅವ್ರ ಬಗ್ಗೆ ಹೇಳ್ತಾ ಮೈತ್ರೇಯ ವ್ಯಾಸಸಖ, ವೇದವ್ಯಾಸರ ಜೊತೆಗೆ ಊಡಿ ಪರಾಶರ ಮುನಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದವರಲ್ಲಿ ಮೈತ್ರೇಯರು ಬಹಳ ಶ್ರೇಷ್ಠರು ಅಂತ. ಈ ಮೈತ್ರೇಯರಿಗೆ ಪರಾಶರರು ಭಾಗವತವನ್ನು ಉಪದೇಶ ಮಾಡಿರ್ತಾರೆ. ನೀವು ಹಿಂದಿನ ಸ್ಕಂಧಗಳಲ್ಲಿ ಭಾಗವತ ಹೆಂಗೆ ಬಂದದ್ದು ಅಂತ ಸನತ್ಕುಮಾರ್ ಶೇಷದೇವರು ಉಪದೇಶ ಮಾಡಿದ್ದು ಒಂದು ಕ್ರಮ, ಸಾಕ್ಷಾತ್ ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದು ಅಂತ ಆ ಕ್ರಮದಲ್ಲಿ ಕೇಳ್ಕೊಂಡು ಬಂದಿರ್ತೀರಿ. ಅದರಲ್ಲಿ ಮೈತ್ರೇಯರಿಗೆ ಭಾಗವತ ಉಪದೇಶ ಮಾಡಿದಾಗ ಮೈತ್ರೇಯರು ಅಂದ್ಕೊಂಡ್ರು, ನಾನು ಯಾರಿಗೆ ಹೇಳಬೇಕು ಭಾಗವತ ಅಂತ ಅಂದ್ಕೊಂಡಾಗ ವಿದುರ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡ್ತಾ ಹೋಗ್ತಾನೆ. ಹೋದಾಗ ಈ ಕುಟುಂಬದ ಕಲಹಗಳನ್ನು ನೋಡಿ ವಿದುರನಿಗೆ ಬಹಳ ಮನಸ್ಸು ರೋಸಿ ಹೋಗ್ತದೆ. ಕಾರಣ ಏನು ಅಂತಂದರೆ ಒಂದು ದಿವಸ ಬಂದು ತಿಳಿ ಹೇಳ್ತಾನಂತ, ಅಣ್ಣ ಯಾಕಣ್ಣ ಇಂಥವ್ನು ಇಟ್ಕೊಂಡಿದ್ದಿ ಮನೆಯಲ್ಲಿ, ಮೊದಲು ಹೊರಗೆ ಹಾಕಿಬಿಡು ಅಂತ. ಯಾರನ್ನು ಹೊರಗೆ ಹಾಕಬೇಕು? ನಿನ್ನ ಮನೆಯನ್ನು ಈಗಾಗಲೇ ಕಲಿ ಪ್ರವೇಶ ಮಾಡಿದ್ದಾನೆ, ಆ ಕಲಿಯನ್ನು ಮನೆಯಿಂದ ಹೊರಗೆ ಹಾಕಿದೆ ಅಂತಂದರೆ ಪರಿಶುದ್ಧ ಆಗ್ತದೆ ಜಾಗ. ಕಲಿ ನನ್ನ ಮನೇಲಿ ಎಲ್ಲಿದ್ದಾನೆ? ನಿನ್ನ ಮಗನೇ ಏನಿದ್ದಾನಲ್ಲ ಹಿರಿಮಗ, ಆ ಮಹಾದುಷ್ಟನಾದ ದುರ್ಯೋಧನನ ಹೊರಗಡೆ ಹಾಕು. ಒಂದು ಬಹಳ ಅದ್ಭುತವಾದ ಮಾತು ಹೇಳ್ತದೆ ಮಹಾಭಾರತ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೆ ಹ್ಯಾತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ. ಒಬ್ಬನಿಂದ ಒಂದು ದೊಡ್ಡ ಮನೆತನಕ್ಕೆ ಹಿರಿಯರಿಂದ ಚಲೋ ಹೆಸರು ತೊಗೊಂಡು ಬಂದಿದ್ದೊಂದು ಮನೆತನ ಇರ್ತದೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಬಂದ ಆ ಮನೆತನದ ಹೆಸರನ್ನು ಹಾಳು ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಬಿಟ್ಬಿಡ್ಬೇಕಂತ. ಅವನಿಗೆ ಬುದ್ಧಿ ಹೇಳಬೇಕು. ಎಷ್ಟು ಬಾರಿ ಹೇಳಿದ್ರು ಕೂಡ ಆ ವ್ಯಕ್ತಿ ಪರಿವರ್ತನೆ ಆಗ್ತಾ ಇಲ್ಲ, ತಿದ್ದುಕೊಳ್ತಾ ಇಲ್ಲ ಅಂತಂದರೆ ಅವ್ನು ದೂರ ಮಾಡ್ಬೇಕಂತ ಪ್ರಯತ್ನ ಮಾಡಿ ಆದರು. ಆಮೇಲೆ ಒಂದು ಮನೆತನನೇ ಇಡೀ ಊರಿಗೂರನ್ನು ಹಾಳು ಮಾಡ್ತಾ ಇತ್ತು ಅಂತಂದ್ರೆ ಅದನ್ನು ದೂರ ಇಟ್ಬಿಡಬೇಕು ಅಂತ ವೇದವ್ಯಾಸರು ಹೇಳ್ತಾರೆ ಭಾರತದೊಳಗೆ. ಕೊನೆಗೆ ಒಬ್ಬೊಬ್ಬರು ಒಂದೊಂದರಿಂದ ಒಬ್ಬೊಬ್ಬರನ್ನ ಬಿಡಬೇಕು ಅಂತ ಹೇಳ್ತಾ ಬಂದಾಗ
ಹ್ಯಾತ್ಮಾರ್ಥೇ ಪೃಥಿವೀಂ ತ್ಯಜೇತ್. ಕೊನೆಗೆ ತನ್ನ ಸಾಧನೆ ಆದರೂ ಮಾಡ್ಕೊಳ್ಳಿಕ್ಕೆ ಮನೆ ಅದು ಇದು ಬೇಕಲ್ಲ ಅಂತಂದರೆ ಹೌದು, ಬೇಕು ಬೇಕು ಬೇಡ ಅಂತ ಹೇಳೋದಿಲ್ಲ. ಆದರೆ ನಿಜವಾದ ಸಾಧನೆ ಅಂತ ಆಗಬೇಕು ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಸಾಧನೆ ಅಂತ ಅನ್ನೋದಕ್ಕಿಂತಲೂ ಕೂಡ ಕ್ಷೇತ್ರಗಳಿಗೆ ಸಂಚಾರ ಮಾಡೋದು, ಹೋಗೋದು, ಒಂದಿಷ್ಟು ಜ್ಞಾನಿಗಳ ಒಂದೊಂದು ಜಾಗದಲ್ಲಿ ಒಂದೊಂದು ದೇವತಾ ಸನ್ನಿಧಾನ. ಆಚಾರ್ಯರು ತಾತ್ಪರ್ಯದೊಳಗೆ ಹೇಳ್ತಾರೆ, ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ. ಸತ್ಪಾತ್ರಿಗೆ ಕೊಡ್ತಕ್ಕಂತಹ ದಾನ, ತೀರ್ಥಕ್ಷೇತ್ರಗಳ ಯಾತ್ರೆ ಇದೆಲ್ಲ ಬಹಳ ಶ್ರೇಷ್ಠವಾದದ್ದು ಅಂತ. ಅದಕ್ಕೋಸ್ಕರ ತನ್ನ ಸಾಧನೆಗೋಸ್ಕರ ಭೂಮಿಯನ್ನೇ ಬಿಡಬೇಕು ಅಂತ. ಅಂಥದ್ರೊಳಗೆ ಈ ದುಷ್ಟ ಮಗನನ್ನು ಇಟ್ಕೊಂಡು ಯಾಕಣ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಿ ಅಂತ ವಿದುರ ಹೇಳಿದರೆ, ಆ ಹೇಳೋ ಸಂದರ್ಭಕ್ಕೆ ಸರಿಯಾಗಿ ಬಂದ ದುರ್ಯೋಧನ ಬಂದು ಬಾಯಿಗೆ ಬಂದಂಗೆ ಬೈತಾನೆ ವಿದುರನಿಗೆ. ಬಾಯಿಗೆ ಬಂದಂಗೆ ಬೈತಾನೆ, ಏನೇನೋ ಹೇಳ್ತಾನೆ. ವಿದುರ ಸಿಟ್ಟಾಗ್ಲಿಲ್ಲ ಅಂತ. ದುರ್ಯೋಧನ ನನಗೆ ಗೊತ್ತಿತ್ತು, ನಾ ಇದನ್ನು ನಿರೀಕ್ಷೆ ಮಾಡಿದ್ದೆ, ನಿನ್ನಂಥ ಒಂದು ಬಾಯಿಂದ ಇಂಥದ್ದೇ ಕೆಟ್ಟ ಮಾತು ಬರೋದು, ನಾ ಏನು ಒಳ್ಳೆ ಮಾತು ಬರ್ತದೆ ನಾನೇ ಯಾಕೆ ನಿರೀಕ್ಷೆ ಮಾಡಲಿ, ನೀನು ಹೇಳಿದ್ದು ನನಗೆ ನಿರೀಕ್ಷಿತ ಅಂತ ಹೇಳಿದ. ಆದ್ರೆ ನೋವು ಯಾಕಾಯಿತು ಅಂತಂದ್ರೆ ಇವನಿಷ್ಟು ಬೈದರೂ ಕೂಡ ಅಣ್ಣ ಒಂದು ಮಾತಾಡಲಿಲ್ಲ. ಆ ಧೃತರಾಷ್ಟ್ರ ಒಂದೇ ಒಂದು ಮಾತಾಡಲಿಲ್ಲ. ಅಯ್ಯೋ ಹಿಂಗೆ ಹೇಳ್ಬೇಡಪ್ಪ, ನಿಮ್ಗೆ ಚಿಕ್ಕಪ್ಪ ಆಗಬೇಕು ಅಂತ ಒಂದೇ ಮಾತು ಹೇಳಿಲ್ವಲ್ಲ ಅಂತ ತುಂಬಾ ನೋವಾಗಿ, ಆಯ್ತಣ್ಣ ಇದೇನು ವಿನಾಶದ ಕಾಲ ಬಂದಿದೆ, ನಾನು ಇಲ್ಲಿ ಇರೋದಿಲ್ಲ ಅಂತ ಅವನು ಹೊರಟು ಕೂಡಲೇ ಹಾಗೆ ತೀರ್ಥಯಾತ್ರೆ ಮಾಡ್ತಾ ಬಂದಾಗ ಅಲ್ಲಿ ವಿದುರರಿಗೆ ಮೈತ್ರೇಯರು ಉಪದೇಶ ಮಾಡತಕ್ಕಂತಹ ಭಾಗ ಇದು. ಆ ಭಾಗದೊಳಗೆ ಆ ಮೈತ್ರೇಯರು ಹೇಳ್ತಾರೆ, ಮನೋಸ್ತು ಶತರೂಪಾಯಾಮ್ ತಿಸ್ರ ಕನ್ಯಾಶ್ಚ ಜಗ್ನಿರೇ ಆಕೂತಿರ್ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾ. ಸೃಷ್ಟಿಯ ಭಾಗವನ್ನೆಲ್ಲ ಹೇಳ್ತಾ ಪ್ರಜಾಸೃಷ್ಟಿಯ ಆರಂಭದೊಳಗೆ ಮನೋಸ್ತು ಶತರೂಪಾಯಾಮ್, ಸ್ವಯಂಭುವ ಮನುವಿಗೆ ಶತರೂಪಾದೇವಿಯಲ್ಲಿ 2 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳಾದರು ಅಂತ. ಇದನ್ನ ಹಿಂದಿನ ಸ್ಕಂದದಲ್ಲಿ ಹೇಳ್ಬಿಟ್ಟಾಗಿದೆ, 3ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಯಾಕೆ ಹೇಳಿದ್ದು ಅಂತಂದ್ರೆ ಅದಕ್ಕೆ ಆಚಾರ್ಯ ಮಧ್ವರು ಭಾಗವತ ತಾತ್ಪರ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ರಾಮಾಯಣ ಮಹಾಭಾರತಗಳ ನಿರ್ಣಯ ಕೊಡ್ಲಿಕ್ಕೆ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥ. ಆದ್ರೆ ಭಾಗವತದ ಬಗ್ಗೆ ಹೇಳೋ ಕಾಲಕ್ಕೆ ವಿಸ್ತಾರವಾದ ಭಾಗವತ ತಾತ್ಪರ್ಯ ಅಂತ ಒಂದು ಗ್ರಂಥ ಬರೆದು ಹೇಳ್ತಾರೆ. ಅಲ್ಲಿ ಹೇಳಿದ್ರು ಮತ್ತೆ ಯಾಕೆ ಹೇಳಿದ್ದು ಅಂತಂದ್ರೆ ಇದನ್ನ ಶ್ರವಣ ಮಾಡ್ತಾ ಇದ್ದಷ್ಟು ಉತ್ತಮವಾದ ಫಲ ಇದೆ, ಮತ್ತೆ ಕೇಳಿದ್ದನ್ನೇ ಪುನಃ ಮನನ ಮಾಡಿದ್ರೆ ಇನ್ನೂ ಭಗವಂತನ ಅನುಗ್ರಹ ಕಾರಣ ಆಗ್ತದೆ ಅಂತ. ಈಗ ನಾವು ಭಾಗವತ ಪ್ರವಚನಕ್ಕೆ ಅಂತ ಕೂತಿದ್ವಿ, ನಮಗೇನು ಭಾಗವತ ಕೇಳಿಲ್ಲ ಅಂತಿಲ್ಲ, ಭಾಗವತ ಕಥೆ ನಾವು ಓದಿಲ್ಲ ಅಂತಿಲ್ಲ. ಆದರೂ ಕೇಳಿದ್ದನ್ನೇ ಹಾಡಿದ್ದೆ ಹಾಡು ಕಿಸಬಾಯಿ ದಾಸ ಅಂತಂದಾಗಿ ಕೇಳಿದ್ದನ್ನೇ ಮತ್ತೆ ಪುನಃ ಶ್ರವಣ ಯಾಕೆ ಅಂತಂದ್ರೆ ವಿಶೇಷವಾದ ಪುಣ್ಯ ಬರ್ತದಂತೆ. ಅದಕ್ಕೋಸ್ಕರ ಬ್ರಹ್ಮಸೂತ್ರ ಅದೇ ಹೇಳೋದು, ಓಂ ಆವೃತ್ತಿ ಅಸಕೃದುಪದೇಶಾತ್ ಓಂ ಅಂತ ಪುನಃ ಆವೃತ್ತಿ ಮಾಡಬೇಕು ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದರ ಬಗ್ಗೆ ಹೇಳ್ತಾ ಹಾಗೆ ಈ ಸ್ವಯಂಭೂಮನುವಿನ ವಂಶದ ಬಗ್ಗೆ ಸಂಕ್ಷಿಪ್ತವಾಗಿ ಈ ಸ್ಕಂಧದ ಆರಂಭದಲ್ಲಿ ಸ್ಮರಣೆ ಮಾಡಿಕೊಂಡು ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿಯನ್ನ, ಆಮೇಲೆ ರುಚಿ ಪ್ರಜಾಪತಿಗೆ ಆಕೂತಿಯನ್ನ ಮದುವೆ ಮಾಡಿಕೊಡ್ತಾರೆ ಅಂತ ಅಷ್ಟು ನಿರೂಪಣೆ ಮಾಡ್ತಾರೆ. ಹಾಗೆ ಹೇಳ್ತಾ ಬಂದಾಗ ಅಲ್ಲಿ ಆಕೂತಿಯಲ್ಲಿ ಯಜ್ಞನಾಮಕ ಪರಮಾತ್ಮನ ಅವತಾರ ಆಗ್ತದೆ. ದೇವರು ಮನೆಯಲ್ಲಿ ಅವತಾರ ಮಾಡಿದ ನೋಡ್ರಿ. ಸ್ವಯಂಭೂಮನುವಿಗೆ ಬರೀ ನೀನು ಸೃಷ್ಟಿ ಮಾಡಿಬಿಡು, ಇಷ್ಟೇ ನಿನ್ನ ಕೆಲಸ ಅಂತ ದೇವರು ಅಷ್ಟೇ ಬಿಡಲಿಲ್ಲ. ಅವನು ಎಲ್ಲ ಮಗನಾಗಿ ಬಂದ, ಮೊಮ್ಮಗನಾಗಿ ಬಂದ, ಮರಿಮೊಮ್ಮಗನಾಗಿ ಬಂದ. ದಾಸರಾಯರು ಅದೇ ಹೇಳ್ತಾರೆ, ಮಡದಿ ಮಕ್ಕಳು ತಂದೆ ತಾಯಿ ಎನ್ನ ಒಡ ಹುಟ್ಟಿದವರ ನೀ ಕಾಯಿ, ಲೋಕದೊಡೆಯ ನೀನಲ್ಲದಿನ್ನಾರಿ ಎನ್ನ ಮೊರೆಯಲಾಲಿಸೋ ಶೇಷಶಾಯಿ, ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ, ನೆನೆಸಿ ಜೀವಿಸುವ ನರಗೆ ಆಯಾಸ, ಯಾಕೆ ಶ್ರೀವರನೆ ಕೊಡು ಯಮಗೆ ಲೇಸ. ರಕ್ಷಣೆ ಮಾಡೋ ಕಾಲಕ್ಕೆ ಎಲ್ಲರನ್ನ ಸೇರಿ ಅನುಗ್ರಹ ಮಾಡು ಅಂತ ಬಿಡ್ತಾರೆ. ನಾವು ಒಬ್ಬನೇ ಸಾಧನೆ ಮಾಡ್ಕೊಂಡು ಹೋಗೋದಷ್ಟೇ ಅಲ್ಲ, ಮಡದಿ ಮಕ್ಕಳು ತಂದೆ ತಾಯಿ ಒಡ ಹುಟ್ಟಿದವರ ನೀ ಕಾಯಿ. ಇದೇ ಹಾಡಲ್ಲಿ ಹೇಳ್ತಾ ಎನ್ನ ಕುಲದೈವ ಬಹುಕಾಲ ಬಾಳೋ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಕುಲದೈವನಾಗಿ ಪರಮಾತ್ಮ ಬಂದ. ಅಲ್ಲಿ ಬ್ರಹ್ಮದೇವರಿಂದ ಆಜ್ಞೆ ಮಾಡಿಸಿ ಸೃಷ್ಟಿಯನ್ನು ಪ್ರಾರಂಭ ಮಾಡಿಸಿ ಆದ್ಮೇಲೆ ಈ ಕಡೆ ಕರ್ದಮ ಪ್ರಜಾಪತಿಗಳ ಮಗನಾಗಿ ಸ್ವಯಂಭೂ ಮನುವಿನ ಹೆಣ್ಣು ಮೊಮ್ಮಗಾಗಿ ಬಂದ ದೇವರು. ಅಲ್ಲಿ ಬಂದು ಸಾಂಖ್ಯಶಾಸ್ತ್ರ ಉಪದೇಶ ಮಾಡಿದ ಕಪಿಲನಾಮಕ ಪರಮಾತ್ಮ. ಅದಾದ್ಮೇಲೆ ಇಲ್ಲಿ ಈ ರುಚಿ ಪ್ರಜಾಪತಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡೋ ಕಾಲಕ್ಕೆ ಹೇಳೋದೇನು ಅಂತಂದ್ರೆ, ನಿನ್ನ ಮಗನನ್ನ ನಂಗೆ ದತ್ತು ಕೊಡಬೇಕು ಅಂತ. ಅದಕ್ಕೆ ಕ್ರಮ ಏನು ಅಂತಂದ್ರೆ, ಹಳೆ ಕಾಲದಲ್ಲಿ ಶಾಸ್ತ್ರದಲ್ಲಿ ಮಗನನ್ನ ದತ್ತು ಯಾವಾಗ ತಗೊಳ್ತಾರೆ ಅಂದ್ರೆ ಇವ್ರಿಗೆ ಗಂಡು ಸಂತಾನ ಇಲ್ಲ ಅಂದ್ರೆ ತಗೊಳ್ತಾರೆ ಅಂತ. ಅವನು ಹೇಳೋದೇನು ಅಂದ್ರೆ, ಅಭ್ರಾತೃಕಾಂ ಪ್ರದಾಸ್ಯಾಮಿ ತುಭ್ಯಂ ಕನ್ಯಾಂ ಅಲಂಕೃತಾಂ
ಅಸ್ಯಾಂ ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವೇದಿತಿ. ರುಚಿ ಪ್ರಜಾಪತಿಗಳೇ ಆಕೂತಿಯನ್ನು ಮದುವೆ ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಆ ಆಕೂತಿಯಲ್ಲಿ ಹುಟ್ಟತಕ್ಕಂತಹ ಗಂಡು ಮಗನನ್ನು ನನಗೆ ನೀವು ಕೊಡಬೇಕು ಅಂತ ಇಲ್ಲಿ ಹೇಳೋ ಕಾಲಕ್ಕೆ ಅಭ್ರಾತೃಕಾಮ್ ಅಂತ ಒಂದು ಪದ ಬಳಸ್ತಾರೆ. ಅಭ್ರಾತೃಕ ಅಂತಂದ್ರೆ ಅಣ್ಣ ತಮ್ಮಂದಿರಲ್ಲಿ ಇರತಕ್ಕಂತಹ ಹೆಣ್ಣನ್ನು ನಿಂಗೆ ಮದುವೆ ಮಾಡಿಕೊಡ್ತಾ ಇದ್ದೀನಿ ಅಂತ ಅರ್ಥ. ವಸ್ತುತಃ ಇಬ್ರು ಸಹೋದರರಿದ್ದಾರೆ, ಉತ್ತಾನಪಾದ ಪ್ರಿಯವ್ರತ ಇಬ್ಬರಿದ್ದಾರೆ. ಇಬ್ಬರಿಬ್ರಿದ್ರು ಕೂಡ ಹೀಗೆ ಯಾಕೆ ಹೇಳಿದ್ರು ಅಂತಂದ್ರೆ ಆಚಾರ್ಯರು ಹೇಳ್ತಾರೆ ಅದಕ್ಕೆ ಅಭ್ರಾತೃಕ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಅಣ್ಣ ತಮ್ಮಂದ್ರು ಇಲ್ಲ ಅಂತ ಅರ್ಥ ಅಲ್ಲ, ಮುಂದೆ ಹುಟ್ಟತಕ್ಕಂತಹ ಭಗವಂತನಂತಹ ಸಹೋದರರು ಈ ಕನ್ಯಾಗಿಲ್ಲ, ಅದಕ್ಕೋಸ್ಕರ ಇಂಥವಳನ್ನ ಮದುವೆ ಮಾಡಿಕೊಡ್ತಾ ಇದ್ದೀನಿ ಅಂತ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಆ ಮೊಮ್ಮಗನನ್ನ ತನಗೆ ಬೇಕು ಅಂತ ತಾನು ಬಯಸಿದ ಯಜ್ಞನಾಮಕ ಪರಮಾತ್ಮನ ಅವತಾರ ಆಯಿತು. ಅವತಾರ ಆದಮೇಲೆ ಸ್ವಯಂಭೂಮನು ಅವನನ್ನು ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡೋ ಕಾಲಕ್ಕೆ ಎಷ್ಟೋ ಜನ ದೈತ್ಯರೆಲ್ಲ ಬಂದು ವಿಘ್ನ ಮಾಡಬೇಕು ಅಂತ ಬಂದಾಗ ಆ ವಿಘ್ನದ ಪರಿಹಾರಕ್ಕೆ ಅಂತ ಯಜ್ಞನಾಮಾನಂ ತುಷ್ಟಾವ ಅಂತ ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಇದೇ ಯಜ್ಞನಾಮಕನಾದ ಭಗವಂತ ಬಂದು ರಾಕ್ಷಸರ ಸಂಹಾರ ಮಾಡಿ ಉಪದೇಶ ಮಾಡಿದ ಭಾಗವನ್ನೇ ಈಶಾವಾಸ್ಯ ಉಪನಿಷತ್ತು ಅಂತ ಅದನ್ನು ಕರೀತಾರೆ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾಗೃಧ ಕಸ್ಯ ಸ್ವಿಧನಂ. ಅವನೇನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ. ದೇವ್ರಿಗೆ ಏನು ಕೊಡಬೇಕು ಅಂತ ಗೊತ್ತಿದೆ ನಮಗೆ. ಯಾಕೆ ಅಂತಂದರೆ ಹಗಲನಂದಾದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರೊಳೊಂದು ಪುರುಷಾರ್ಥವನು ಬೇಡದಲೇ ಜಗದುದರ ಕೊಟ್ಟುದನು ಭುಂಜಿಸು ಮಗಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದಧೀನವೆಂದು ಅಡಿಗಡಿಗೆ ನೆನೆವುತ್ತಿರು. ಜಗದುದರ ಕೊಟ್ಟುದನು ಭುಂಜಿಸು. ದೇವರಿಗೆ ಯಾವ ಜೀವಿ ಎಲ್ಲಿ ಹಸ್ತಿದೆ, ಅವನಿಗೆ ಯಾವ ರೀತಿ ಆಹಾರ ಕೊಡಬೇಕು ಅಂತ ಪರಮಾತ್ಮನಿಗೆ ಗೊತ್ತಿದೆ. ಅದಕ್ಕೋಸ್ಕರ ತೇನ ತ್ಯಕ್ತೇನ ಭುಂಜೀತಾಹ ಇಂಥ ಅದ್ಭುತವಾದ ಉಪನಿಷತ್ತನ್ನು ಉಪದೇಶ ಮಾಡಿರ್ತಕ್ಕಂತಹ ರೂಪವೇ ಈ ಯಜ್ಞನಾಮಕ ಭಗವಂತನ ರೂಪ. ಇಂಥ ಯಜ್ಞನಾಮಕ ಪರಮಾತ್ಮನಿಗೆ ದಕ್ಷಿಣ ಅಂತ ಲಕ್ಷ್ಮೀದೇವಿಯ ರೂಪ. ದಕ್ಷಿಣೆಯ ಜೊತೆಗೆ ವಿವಾಹವಾಗ್ತದೆ. ಅಲ್ಲಿ ಅನೇಕ ಜನ ಮಕ್ಕಳು, 12 ಜನ ಪುತ್ರರು ಅವತಾರ ಮಾಡಿದರು ಅಂತ. ತೋಷ ಪ್ರತೋಷ ಸಂತೋಷೋ ಭದ್ರಶಾಂತಿರಿಡಸ್ಪತಿ ಇದ್ಮ ಕವಿರ್ ವಿಭು ಸ್ವಪ್ನಃ ಸುದೇವೋ ರೋಚನೋ ದ್ವಿಷಟ್. ತೋಷ ಪ್ರತೋಷ ಸಂತೋಷ ಭದ್ರ ಶಾಂತಿ ಇಡಸ್ಪತಿ ಇದ್ಮ ಕವಿ ವಿಭು ಸ್ವಪ್ನ ಸುದೇವ ರೋಚನ ಅಂತ 12 ಜನ ಮಕ್ಕಳು. ಇವರ ನಾಮಸ್ಮರಣೆ ಮಾಡಿದರೆ ಸಾಕು ಪುಣ್ಯ ಅಂತ. ಇವರ ನಾಮಸ್ಮರಣೆ ಮಾಡಿದ್ರೆ ಅಷ್ಟು ಪುಣ್ಯ ಕೊಡ್ತಾರೆ. ಅದರಲ್ಲಿ ರೋಚನ ಅಂತಂದ್ರೆ ಸಾಕ್ಷಾತ್ ಮುಖ್ಯ ಪ್ರಾಣದೇವರೇ ಮಗನಾಗಿ ಅವತಾರ ಮಾಡ್ತಾನೆ. ರೋಚನೇಂದ್ರನೇ ಭವ ವಿಮೋಚಕನು ನೀನೇ ಸಚರಾಚರಕ್ಕೆ ಸಂತತ ಪುರೋಚನಾರಿ ಮೈ ಚರ್ಮ ಸುಲಿದು ದುಶ್ಯಾಸನನ ರಕ್ತವ ಪರಿಶೇಚನೆಯ ಮಾಡಿದುದು ಮಹೋಚಿತವಿದೆಂದು ಭಿನ್ನೈಪೆ ನಿನಗಾನು ಭೀಮಸೇನ. ಜಗನ್ನಾಥದಾಸರಾಯರು ಇದೇ ರೋಚನ ಅನ್ನುವ ಯಜ್ಞನಾಮಕನ ಪುತ್ರನಾದ ಪ್ರಾಣದೇವರನ್ನ ಸ್ತೋತ್ರ ಮಾಡ್ತಾರೆ. ಇವರೆಲ್ಲ ಆಯಾಯ ಮನ್ವಂತರಗಳಲ್ಲಿ ತಾವು ರಾಜ್ಯಭಾರವನ್ನು ಮಾಡಿದವರು ಅಂತ ಭಾಗವತದಲ್ಲಿ ನಿರೂಪಣೆ ಮಾಡ್ತಾರೆ. ಇದು ಯಜ್ಞನಾಮಕ ಪರಮಾತ್ಮನ ಪುತ್ರರ ಚಿಂತನೆ. ಹೀಗೆ ಇದರಿಂದ ಒಂದು ಸಂದೇಶ ಅಂತ ಹೇಳ್ತಾರೆ. ಏನಂದ್ರೆ ರುಚಿ ಪ್ರಜಾಪತಿ, ಆಕೂತಿ, ಯಜ್ಞ, ದಕ್ಷಿಣ ಅಂತ ಕರೀತಾರೆ. ಇಲ್ಲಿ ಯಜ್ಞ, ದಕ್ಷಿಣ, ರುಚಿ, ಆಕೂತಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಯಾವುದೇ ಒಂದು ನಾವು ಕೆಲಸವನ್ನು ಮಾಡಿದಾಗ ಆ ಕೆಲಸವೇ ಯಜ್ಞ ನಮಗೆ. ಆ ಕೆಲಸ ಅದು ಯಾಕೆ ಅಂತಂದ್ರೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ. ಪ್ರಾಮಾಣಿಕವಾಗಿ ಯಾವುದನ್ನು ಮಾಡ್ತೀವೋ ಅದು ಯಜ್ಞನೇ ಆಗ್ಬೋದು. ಅದು ಅಧ್ಯಯನವಾಗಲಿ, ದೇವ್ರ ಪೂಜೆ ಆಗಲಿ, ಮನೆ ಕೆಲಸ ಆಗಲಿ, ಮತ್ತೊಂದಾಗಲಿ, ಅದು ಯಜ್ಞ ಅಂತ ಕರೆಸ್ಕೊಳ್ತಿದೆ. ಆ ಕೆಲಸ ಮಾಡಬೇಕಾದ್ರೆ ನಮಗೆ ಅದರಲ್ಲಿ ಒಂದಿಷ್ಟು ಅಭಿರುಚಿ ಇರಬೇಕಂತೆ. ಸುಮ್ಮನೆ ಯಾರೋ ಬಲವಂತಕ್ಕೆ ಹೇಳಿದ್ರು ಮಾಡ್ತೀವಿ ಹಾಗಲ್ಲ ಅಂತ, ಅಭಿರುಚಿ ಇರಬೇಕಂತೆ. ಹಾಗಾಗಿ ಯಜ್ಞಕ್ಕೆ ಆ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಅದ್ರಲ್ಲಿ ರುಚಿ ಬೇಕು. ರುಚಿ ಅಂತ ಆ ನಾಮಸ್ಮರಣೆ ಆಯಿತು. ಆಮೇಲೆ ಆಕೂತಿ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದ್ರ ಒಳಗಿನ ಆಂತರ್ಯ ಏನಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಸುಮ್ಮನೆ ಯಾವುದಾದ್ರೂ ಒಂದು ಅಕ್ಷಯ ತೃತೀಯ ಬರ್ತದೆ, ಅಕ್ಷಯ ತೃತೀಯ ಬಂದಾಗ ಗಂಧ ತೆಗಿ ಅಂತ ಹೇಳ್ತಾರೆ. ಗಂಧ ತೆಗಿ ಅಂತ ಯಾಕೆ ಹೇಳಿದ್ರು, ಅದು ಗಂಧದ ವಿಶೇಷ ಏನು ಅಂತ ಅದರ ಈ ರೀತಿಯಾದ ಒಂದೊಂದನ್ನ
ಒಳಗಿನ ಮಹತ್ವವನ್ನು ಅರಿತುಕೊಂಡು ಮಾಡ್ತಕ್ಕಂಥದ್ದನ್ನು ಆಕೂತಿ ಅಂತ ಕರೀತಾರೆ. ಆ ಮಾಡತಕ್ಕಂತಹ ಕಾರ್ಯವನ್ನೇ ದಕ್ಷತೆಯಿಂದ ಮಾಡಿದ್ವಿ ಅಂದರೆ ಅದೇ ದಕ್ಷಿಣ ಅಂತ ಕರೆಸ್ಕೊಳ್ತದೆ. ಹಾಗಾಗಿ ಮಾಡುವ ಕಾರ್ಯವನ್ನು ಯಜ್ಞ ಅಂತ ಕರೀತಾರೆ. ಅದರಲ್ಲಿ ಆಸಕ್ತಿಯಿಂದ ಮಾಡಿದರೆ ಅದರಲ್ಲಿ ರುಚಿ ಅಂದರೆ ಆಸಕ್ತಿ, ರುಚಿ ಪ್ರಜಾಪತಿಯ ಸ್ಮರಣೆ ಆಯಿತು. ಅದರ ಮಹತ್ವವನ್ನು ಅರಿತು ಮಾಡಿದ್ವಿ ಅಂತಂದರೆ ಅಲ್ಲಿಯೇ ಆಕೂತಿ ಬಂತು, ಒಳಮರ್ಮ. ಅದರ ಜೊತೆಗೆ ಮಾಡುವ ಕಾರ್ಯವನ್ನು ದಕ್ಷತೆಯಿಂದ ಮಾಡಿದರೆ ದಕ್ಷಿಣ ಅಂತ. ಹೀಗೆ ರುಚಿ, ಆಕೂತಿ, ಯಜ್ಞ, ದಕ್ಷಿಣ ಅಂತ 4 ಪರಮಾತ್ಮನ ಲಕ್ಷ್ಮೀದೇವಿಯರ ಸ್ಮರಣೆ, ಪ್ರಜಾಪತಿಗಳ ಸ್ಮರಣೆ ಆಗೋಯ್ತು ಅಂತ. ಅದಕ್ಕೆ ನೋಡ್ರಿ, ಊಟ ಕೂತಾಗ ಯಾರಾದರೂ ದಕ್ಷಿಣ ಕೊಟ್ಟರೆ ಬೇಡ ಅನ್ಬಾರ್ದಂತ. ಅದು 1 ರೂಪಾಯಿ ಆದ್ರೂ ಕೊಡಲಿ, 10 ಆದ್ರೂ ಕೊಡಲಿ, 100 ಆದ್ರೂ ಕೊಡಲಿ, ತಗೊಳ್ಬೇಕಂತ. ಯಾಕೆಂದ್ರೆ ಭೋಜನ ಅನ್ನೋದು ಯಜ್ಞ. ವಾಸುದೇವನ ಅನ್ನೋದಳು ನಾನಾ ಸುಭಕ್ಷದಿ ಸಂಕರ್ಷಣ ಅಂತಾರೆ ದಾಸರಾಯರು. ಅಂಥ ಭೋಜನ ಯಜ್ಞ. ಆ ಯಜ್ಞ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಪರಮಾತ್ಮನ ಒಂದೊಂದು ರೂಪ, ಭೋಜ್ಯ ಪದಾರ್ಥಗಳೆಲ್ಲ ಒಂದಿಷ್ಟಿರ್ತಾವೆ, ಭೋಜನ ಮಾಡ್ತಕ್ಕಂಥವರಲ್ಲಿ 1-2 ದೇವ್ರ ರೂಪಗಳಿರ್ತಾವೆ ಅಂತ ಹೀಗೆ ಚಿಂತನೆ ಮಾಡ್ತಕ್ಕಂಥದ್ದು. ಆವಾಗ ನಾವು ದಕ್ಷಿಣ ಕೊಟ್ಟಾಗ ಬೇಡ ಅನ್ಬಾರ್ದಂತ. ಅದು ಬಳಗದವ್ರು ಕೊಟ್ಟರು ತಗೊಳ್ಬೇಕು. ಯಾಕೆ ಅಂತಂದ್ರೆ ಇದು ಯಜ್ಞ ಅಂತಂದಾಗ ದಕ್ಷಿಣ ಕೊಟ್ಟರೆ ಪೂರ್ಣ ಅಂತ ಆಗ್ತದೆ. ದಕ್ಷಿಣಾಭಿಸ್ಸಾಕಂ ಅಂತ ಹೇಳ್ತದೆ ವೇದ ಹೇಳೋ ಕಾಲಕ್ಕೆ. ಅದಕ್ಕೋಸ್ಕರ ದಕ್ಷಿಣ ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು ಅಂತ ಹೀಗೆ ಯಜ್ಞನಾಮಕನ ಸ್ಮರಣೆಯನ್ನು ಮಾಡ್ತಾರೆ. ಯಜ್ಞನಾಮಕನ ಚಿಂತನೆ ಆದಮೇಲೆ ಅಲ್ಲಿಯೇ ಈ ಪರಮಾತ್ಮ ಅವತಾರ ಮಾಡಿದ ಪ್ರಸಂಗವನ್ನು ಹೇಳ್ತಾರೆ. ಎಲ್ಲಿ ಅಂದರೆ ದೇವರು ಅನಸೂಯ ಅತ್ರಿ ಮುನಿಗಳಲ್ಲಿ ಪರಮಾತ್ಮ ಅವತಾರ ಮಾಡಿದ. ಅನಸೂಯ ತಥೈವಾತ್ರೇ ಜಗ್ನೇ ಪುತ್ರಾನ ಕಲ್ಮಷಾನ್ ದತ್ತಂ ದುರ್ವಾಸಸಂ ಸೋಮಮಾತ್ಮೇಶ ಬ್ರಹ್ಮ ಸಂಭವಾನ್. ಆ ತ್ರಿಮುನಿಗಳು ತಪಸ್ಸನ್ನು ಮಾಡ್ತಾರೆ ಪರಮಾತ್ಮನನ್ನು ಕುರಿತು. ತಪಸ್ಸು ಮಾಡಿದಾಗ ಅಲ್ಲಿ ನೋಡಿದರೆ ಅವರ ತಪಸ್ಸಿಗೆ ಒಲಿದು ಬಂದದ್ದು ತ್ರಿಮೂರ್ತಿಗಳು. ಪ್ರಣಮ್ಯ ದಂಡವದ್ಭೂಮಾ ಉಪತಸ್ಥೆ ಅರ್ಹಣಾಂಜಲಿ ವೃಷಹಂಸ ಸುಪರ್ಣಸ್ಥಾನ್ ಸ್ವೈ ಚಿಹ್ನಹಿಶ್ಚ ಚಿಹ್ನಿತಾನ್ ಅಂತ ಹೇಳ್ತದೆ ಭಾಗವತ. ಈ ಅತ್ರಿಮುನಿಗಳು ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ರೆ ಅಲ್ಲಿ ಪರಮಾತ್ಮನೇ ಬಂದಿದ್ದಾನೆ ಅಂತ ಅನ್ಕೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಬಂದಿದ್ದಾರೆ. ಅದು ಹೇಗೆ ಬಂದಿದ್ದಾರೆ ಅಂತಂದ್ರೆ ಭಗವಂತ ಗರುಡ ವಾಹನನಾಗಿ ಬಂದಿದ್ದಾನೆ, ಬ್ರಹ್ಮದೇವರು ಹಂಸಾರೂಢರಾಗಿ ಬಂದಿದ್ದಾರೆ, ರುದ್ರದೇವರು ವೃಷಭ ವಾಹನರಾಗಿ ಬಂದ್ಬಿಟ್ಟಿದ್ದಾರೆ. ಬಂದಾಗ ಆ ಅತ್ರಿ ಮುನಿ ಕೇಳ್ತಾನೆ, ನಾನು ಕೇಳಿದ್ದು ಉಪಾಸನೆ ಮಾಡಿದ್ದು ಕೇವಲ ನಾರಾಯಣನನ್ನು ಮಾತ್ರ, ನೀವು 3 ಮಂದಿ ಯಾಕೆ ಬಂದ್ರಿ ಅಂತ ಕೇಳಿದ. ಯಾರಾದ್ರೂ ಬಂದ್ರೆ ಸಾಕು ಅಂತ ಈ ಅತ್ರಿ ಮುನಿಗಳ ಪ್ರಶ್ನೆ ನೋಡ್ರಿ. ದೇವರಲ್ಲಿ ಆ ಸಲಿಗೆ ಇರ್ತದೆ ಅವರಿಗೆ. ಏಕೋ ಮಯೇಹ ಭಗವಾನ್ ವಿಬುಧ ಪ್ರಧಾನ ಚಿತ್ತೀಕೃತ ಪ್ರಜನನಾಯ ಕಥಂ ನು ಯೂಯಂ. ನೀವು ಇಷ್ಟು ಮಂದಿ ಯಾಕೆ ಬಂದಿರಿ, ನಾನು ಕರೆದಿದ್ದೆ ಒಬ್ಬತ್ತನಲ್ಲ ಅಂತಂದ್ರೆ ಅದಕ್ಕೆ ನಾರಾಯಣ ಹೇಳಿದ, ನೀನು ಧ್ಯಾನ ಹೆಂಗೆ ಮಾಡಿದ್ದಿ ಹಂಗೆ ನಾವು ಬಂದಿವಪ್ಪ ಅಂತಂದ. ಹೆಂಗೆ ಧ್ಯಾನ ಮಾಡಿರ್ತಾರೆ ಇವರು ಅಂದ್ರೆ, ಇವರು ನಾರಾಯಣನ ಧ್ಯಾನ ಮಾಡೋ ಕಾಲಕ್ಕೆ ಪರಮಾತ್ಮನನ್ನ ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡತಕ್ಕಂತಹ ಸ್ವಾಮಿಯೇ ಇಲ್ಲಿ ಬಂದು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದು ಅಂತಂದ್ರೆ ನಾವೆಲ್ಲೂ ಸೃಷ್ಟಿ ಸಂಹಾರವನ್ನು ಮಾಡತಕ್ಕಂಥದ್ದು ಪರಮಾತ್ಮನ ರೂಪ ಅಂತ ನಾವು ನೇರವಾಗಿ ನೋಡಲಿಲ್ಲ. ಆದರೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ ಅಂತ ದೇವರು ಬ್ರಹ್ಮನೊಳಗಿದ್ದು ಸೃಷ್ಟಿ ಮಾಡ್ತಾನೆ, ರುದ್ರದೇವರೊಳಗಿದ್ದು 4 ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ರುದ್ರದೇವರ ಜೊತೆಗೆ ದುರ್ಜಟಿಯ ದೇಹದಲ್ಲಿದ್ದು ಸಂಹಾರ ಮಾಡ್ತಾರೆ ಅಂತ ಕೇಳಿದ್ವಿ. ಹಾಗಾದರೆ ಸೃಷ್ಟಿ ಸಂಹಾರ ಮಾಡತಕ್ಕಂತಹ ರೂಪಗಳೊಂದು ಪ್ರತ್ಯೇಕವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ನೀರು ತಗೊಂಬ ಅಂತಂದ್ರೆ ಬರೀ ನೀರು ಹೆಂಗೆ ತರಲಿಕ್ಕೆ ಆಗ್ತದೆ? ಒಂದು ಪಾತ್ರೆ ಒಳಗೆ ತರಬೇಕು ನಾವು, ಒಂದು ಲೋಟದಲ್ಲೋ ಪಾತ್ರೆಯಲ್ಲೋ ತಂಬಿಗೆಯಲ್ಲೋ ತರಬೇಕು. ಹಾಗೆ ಸೃಷ್ಟಿ ಸಂಹಾರ ಮಾಡತಕ್ಕಂತಹ ರೂಪಗಳೊಂದಿಗೆ ಬಾ ನೀನು, ಆ ರೂಪಧಾರಿಯಾದವನೇ ಬಾ ಅಂತಂದಾಗ ಸೃಷ್ಟಿ ಮಾಡತಕ್ಕಂತಹ ಬ್ರಹ್ಮದೇವರ ಸನ್ನಿಧಾನದೊಳಗೆ ಅಧಿಷ್ಠಾನದೊಳಗಿದ್ದು ಬರ್ತೇನೆ, ಆಮೇಲೆ ರುದ್ರದೇವರ ಅಧಿಷ್ಠಾನದೊಳಗಿದ್ದು ಬರ್ತೇನೆ ಅಂತ. ಅಲ್ಲಿ ಬಂದಾಗ ಸಾಕ್ಷಾತ್ ಪರಮಾತ್ಮನೇ ದತ್ತನಾಗಿ ಬರ್ತಾನೆ, ರುದ್ರದೇವರು ದುರ್ವಾಸರಾಗಿ ಬರ್ತಾರೆ. ಆದರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ದೇವತೆಗಳಲ್ಲಿ ಬ್ರಹ್ಮದೇವರು ಗರುಡದೇವರು ಇವರಿಬ್ಬರಿಗೆ ಅವತಾರಗಳೇ ಇಲ್ಲ. ಬ್ರಹ್ಮಣವನ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಅಂತ. ಹಾಗಾಗಿ ಅವತಾರವೇ ಇಲ್ಲ. ಹೇಗೆ ಬಂದ್ರಿದು ಅಂತಂದಾಗ ಚಂದ್ರನನ್ನು ಸೃಷ್ಟಿ ಮಾಡಿ, ಅಂದರೆ ಚಂದ್ರ ಹುಟ್ಟೋ ಹಾಗೆ ಮಾಡಿ ಚಂದ್ರನೊಳಗೆ ಬ್ರಹ್ಮದೇವರು ತಮ್ಮ ಸನ್ನಿಧಾನ ಇಟ್ಕೊಂಡು ಬಂದರು ಅಂತ ಈ ಅಪೂರ್ವವಾದ ಪ್ರಮೇಯವನ್ನು ನಿರೂಪಣೆ ಮಾಡ್ತದೆ ಭಾಗವತ. ಹೀಗೆ ಅಂಥ ತ್ರಿಮೂರ್ತಿಗಳ ಅನುಗ್ರಹವಾಯಿತು. ಈ ಪ್ರಸಂಗದಿಂದ ಇದೊಂದನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಈ ಅನೇಕ ಜನ ಮಕ್ಕಳನ್ನು, ಅಂದರೆ ಕಪಿಲನಾಮಕ ಪರಮಾತ್ಮನಿಗೆ 9 ಜನ ಅಕ್ಕಂದಿರಿದ್ರಂತ. 9 ಜನ ಹೆಣ್ಣು ಹುಡುಗಿ ಆದಮೇಲೆ ಕೊನೆಗೆ ಹುಟ್ಟಿದವನು ಈ 10ನೇವನಾದ ಪರಮಾತ್ಮ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ ಯಾರ್ಯಾರಲ್ಲಿ ಯಾವ್ಯಾವ ಮಕ್ಕಳು ಹುಟ್ಟಿದ್ರು, ಯಾವ್ಯಾವ ಕನ್ಯೆಯನ್ನು ಯಾರ್ಯಾರಿಗೆ ಕೊಟ್ಟರು ಅಂತಂದಾಗ ಅತ್ರಿ ಮುನಿಗಳಿಗೆ ಅನಸೂಯನ್ನು ಕೊಟ್ಟರು. ಆಮೇಲೆ ಅಂಗಿರಸ ಮುನಿಗೆ ಶ್ರದ್ಧಾ ಅಂತ ಆಮಗಳನ್ನು ಕೊಡ್ತಾರೆ. ಆಮೇಲೆ ಪುಲಸ್ತ್ಯ ಮುನಿಗೆ
ಹಬಿರ್ಭುಕು ಅಂತ ಒಬ್ಬ ಹೆಣ್ಣು ಹುಡುಗಿನ ಮದುವೆ ಮಾಡಿಕೊಡ್ತಾರೆ. ವಿಶೇಷ ಏನು ಅಂತಂದರೆ ಇದೇ ಪುಲಸ್ತ್ಯ ಮುನಿಯಲ್ಲೇ ಹುಟ್ಟತಕ್ಕಂಥದ್ದು ಯಾರು ಅಂತಂದರೆ ಅಗಸ್ತ್ಯ ಮುನಿಗಳು ಮತ್ತು ವಿಶ್ರವಸ್ಸು ಅಂತ. ಅಗಸ್ತ್ಯ ಮುನಿಗಳ ಬಗ್ಗೆ ನಮಗೆ ಗೊತ್ತು, ಕಾವೇರಿಯ ಪತಿ ಗಿಡ್ಡಗಿನ ರೂಪ ಆ ಅಗಸ್ತ್ಯ ಮುನಿಗಳದು. ಅದ್ರ ಜೊತೆಗೆ ಅವರ ಸಹೋದರನಾಗಿ ಹುಟ್ಟತಕ್ಕಂಥವ್ರು ವಿಶ್ರವಸ್ಸು ಅಂತ. ಈ ವಿಶ್ರವಸ್ಸೇ ರಾವಣನ ತಂದೆ. ವಿಶ್ರವಸ್ಸು ಮುನಿಗಳು ಇಬ್ಬರು ಹೆಂಡತಿಯರು, ಇಡವಿಲ ಅಂತ ಒಬ್ಬಳು, ಆಮೇಲೆ ಕೈಕಸಿ ಅಂತ ಒಬ್ಬಳು. ಆ ಕೈಕಸಿಯಲ್ಲಿ ಹುಟ್ಟತಕ್ಕಂಥವರೇ ರಾವಣ ಕುಂಭಕರ್ಣರು ಅಂತ. ಇವರು ಕೂಡ ಇದೇ ಸ್ವಯಂಭೂ ಮನವಿನ ವಂಶದಲ್ಲೇ ಬರ್ತಾರೆ ಅಂತ. ಆಮೇಲೆ ಪುಲಹ ಮುನಿ, ಆ ಪುಲಹ ಮುನಿಗೆ ಗತಿದೇವಿ ಅಂತ ಪತ್ನಿಯನ್ನು ಮದುವೆ ಮಾಡಿಕೊಡ್ತಾರೆ. ಕ್ರತು ಅನ್ನುವ ಮುನಿಗೆ ಕ್ರಿಯಾದೇವಿ ಅಂತ ಅವಳನ್ನು ಮದುವೆ ಮಾಡಿಕೊಟ್ರೆ ಅಲ್ಲಿ ವಾಲಕಿಲ್ಯರು ಅಂತ ಋಷಿಗಳು ಅವತಾರ ಮಾಡ್ತಾರೆ ಅವರಲ್ಲಿ. ಒಮ್ಮೆ ನಮ್ಮ ಜಮಖಂಡಿ ಆಚಾರ್ಯರು, ಜಮಖಂಡಿ ವಾದರಾಜ ಆಚಾರ್ಯರು ಅವರು ಸಂಚಾರ ಮಾಡ್ತಾ ಹಿಮಾಲಯ ಪ್ರದೇಶಕ್ಕೆ ಹೋಗಿದ್ರಂತೆ. ಹಿಮಾಲಯ ಪ್ರಾಂತದಲ್ಲಿ ಬದ್ರಿನಾರಾಯಣ ದೇವರ ಸನ್ನಿಧಾನದಲ್ಲಿ ಹೋಗಿದ್ದಾರೆ. ಆಮೇಲೆ ಮಧ್ಯಾಹ್ನದ ಮೇಲೆ ಒಂದಿಷ್ಟು ಹಿಮಾಲಯದ ಬೇರೆ ಬೇರೆ ಶಿಖರಗಳಿಗೆ ಹೋಗಿ ಬರ್ತಾ ಇದ್ರಂತೆ. ಅದು ವಿಲಕ್ಷಣವಾದ ದೇಹದಾರ್ಢ್ಯ ಮಹಾನುಭಾವರದು. ಆ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು, ಏನಾದರೂ ಯಾರಾದರೂ ಯೋಗಿಗಳು ಸಿದ್ಧರ ದರ್ಶನ ಆಗ್ತದೇನೋ ಅಂತ ಹೋಗ್ತಾ ಇದ್ರಂತೆ ಮೇಲೆ. ಒಂದ್ಸಲಿ ಹೀಗೆ ಹೋಗ್ತಾ ಇದ್ದಾಗ ಅಲ್ಲಿ ಪುಟ್ಟು ಪುಟ್ಟು ಇಷ್ಟಿಷ್ಟೇ ನಮ್ಮ ಹೆಬ್ಬೆರಳಿನ ಆಕಾರದ ಒಂದಿಷ್ಟು ಜನ ಋಷಿಗಳು ತಪಸ್ಸು ಮಾಡ್ತಾ ಇದ್ರಂತೆ. ಸಣ್ಣ ಆಕಾರ, ಬಹಳ ವಿಲಕ್ಷಣ ಅದು ಹಿಮಾಲಯ ಪರ್ವತದೊಳಗೆ. ಅದು ಸಾಮಾನ್ಯ ಮನುಷ್ಯರಿಗೆ ಹೋಗ್ಲಿಕ್ಕಾಗಲ್ಲ. ಅಂಥ ಜಾಗದಲ್ಲಿ ವಾದರಾಜ ಪ್ರಭುಗಳನ್ನು ಸ್ಮರಣೆ ಮಾಡ್ಕೊಂಡು ಜಮಖಂಡಿ ಆಚಾರ್ಯ ಹೋಗಿದ್ದಾರೆ. ಹೋದಾಗ ಪುಟ್ಟ ಪುಟ್ಟ ಋಷಿಗಳೆಲ್ಲ ತಿರುಗಾಡ್ತಿದ್ರಂತೆ. ಎಷ್ಟು ಮಂದಿ ಇದ್ದೀರಿ ನೀವು ಅಂತ ಕೇಳಿದ್ರೆ ನಾವು 60,000 ಮಂದಿ ಇದ್ದೀವಿ ಅಂತ ಹೇಳಿದ್ರಂತವ್ರು. ಎಲ್ಲ ಸಣ್ಣ ಸಣ್ಣ ಗಾತ್ರದವ್ರು. ಮತ್ತೆ 60,000 ಮಂದಿ ಋಷಿಗಳು ಹಿಮಾಲಯ ಬೆಟ್ಟದ ಯಾವುದೋ ಒಂದು ಶಿಖರದ ತಪ್ಪಲಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಯಾರು ಸ್ವಾಮಿ ತಾವು ಮಹಾನುಭಾವರು, ಇಂಥ ಸಾವಿರ ಸಂಖ್ಯೆಯಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಆವಾಗ ಅವ್ರು ಹೇಳಿದ್ರಂತೆ, ನಮ್ಮೆಲ್ಲರ ಹೆಸರು ವಾಲಕಿಲ್ಯರು ಅಂತ ಅವ್ರು ಹೇಳಿದ್ರಂತೆ. ಇಲ್ಲೇನು ಸ್ವಯಂಭೂ ಮನವಿನ ಮೊಮ್ಮಕ್ಕಳು ಅಂತ ಬಂತು. ಇದೇ ಮುನಿಗಳು 60,000 ಸಂಖ್ಯೆಯಲ್ಲಿ ಇದ್ದಾರಂತೆ. ಮತ್ತು ಅವ್ರು ನಿರಂತರ ಕೈಯಾಗಿ ನೀರು ಹಾಕೊಳ್ಳೋದು ಬಿಡೋದು ಎಲ್ಲ ಮಾಡ್ತಿದ್ರಂತ. ಅವ್ರು ನೀರು ಹಾಕೊಳ್ಳೋದು ಬಿಡೋದು ಹಾಕೊಳ್ಳೋದು ಬಿಡೋದು ಮಾಡ್ತಾ ಇದ್ರಂತೆ. ಯಾಕೆ ಮಾಡ್ತಾ ಇದ್ದೀರಿ? ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಒಂದೇ ಕೆಲಸ ಮಾಡ್ತಾ ಇದ್ದೀರಲ್ಲ, ಋಷಿಗಳು ಅಂತ ಹೇಳ್ತಾ ಇದ್ದೀರಿ, ಯಾಕೆ ಮಾಡ್ತಿದ್ದೀರಿ? ಏನಿಲ್ಲ, ಭೂಮಿಯಲ್ಲಿ ಹುಟ್ಟಿದ ಎಷ್ಟೋ ಜನ ಸಾಧನಾ ಜೀವಿಗಳು ಕಾಲಕಾಲಕ್ಕೆ ಸಂಧ್ಯಾವಂದನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಹರಹ ಸಂಧ್ಯಾ ಮುಪಾಸಿತ ಅಂತ ಹೇಳ್ತದೆ. ಎಷ್ಟೋ ಮಂದಿ ಸಂಧ್ಯಾವಂದನೆ ಮಾಡ್ತಾ ಇಲ್ಲ. ಅವರಿಗೆ ಮತ್ತೆ ಅವರು ಕೊಡಬೇಕಾದ ಅರ್ಘ್ಯ ಕೊಡಲೇಬೇಕು ಸೂರ್ಯನಿಗೆ. ಏನಾದರೂ ಕಾರಣಾಂತರಗಳಿಂದ ಅರ್ಘ್ಯ ಕೊಡ್ಲಿಕ್ಕಾಗಿಲ್ಲ, ಸಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ಲಿಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ನಾವು ಅರ್ಘ್ಯ ಕೊಡ್ತಾ ಇದ್ದೀವಿ ಸೂರ್ಯನಿಗೆ ಅಂತಂದ್ರಂತವ್ರು. ನಮ್ಮ ಪರವಾಗಿ ಋಷಿಮುನಿಗಳಿಗೆ ಅಷ್ಟು ಕಾರುಣ್ಯ. ನಾವೇನಾದರೂ ಸ್ವಲ್ಪ ಇಲ್ಲಿ ಕಾಲಾತೀತ ಏನಾದರೂ ಆಯಿತು ಅಂತಂದ್ರೆ ಪ್ರಾಯಶ್ಚಿತ್ತ ಅಂತ ಇನ್ನೊಂದು ಕೊಟ್ಬಿಡ್ತೀವಿ. ಆದರೆ ಸಕಾಲದಲ್ಲಿ ಕೊಡಬೇಕಾದದ್ದು ನಮ್ಗಳ ಕರ್ತವ್ಯ. ಅದಕ್ಕೆ ಋಷಿಋಣ ಅಂತ ಹೇಳೋದು ಇದೇ ಕಾರಣ. ಎಲ್ಲ ಹಿರಿಯರ ಆ ಮಹಾನುಭಾವರ ಅನುಗ್ರಹ, ಅವರ ಸ್ಮರಣೆ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಪರವಾಗಿ ಕ್ಷಣ ಕ್ಷಣದಲ್ಲಿ ಚಿಂತನೆ ಮಾಡ್ತಾ ಇರ್ತಾರಂತೆ. ಮತ್ತು ನೋಡಲಿಕ್ಕೆ ಬಹಳ ಸಣ್ಣ ರೂಪ, ಅಂಗುಷ್ಟ ಮಾತ್ರ ರೂಪ ಆ ವಾಲಕಿಲ್ಯ ಮುನಿಗಳದು. ಇಂಥ ವಾಲಕಿಲ್ಯ ಮುನಿಗಳು ಆ ಕ್ರತು ಮುನಿಯ ಪತ್ನಿಯಲ್ಲಿ ಅವತಾರ ಮಾಡ್ತಾರೆ. ಆಮೇಲೆ ವಸಿಷ್ಠರ ಪತ್ನಿ ಊರ್ಜಾದೇವಿ ಅಂತ, ಊರ್ಜಾದೇವಿಯಲ್ಲಿ ಅನೇಕ ಜನ ಮಕ್ಕಳು. ಅಲ್ಲಿ ಶಕ್ತಿ ಅಂತ ಆ ಶಕ್ತಿ ಮುನಿ, ವೇದವ್ಯಾಸ ದೇವರ ಅಜ್ಜ, ಆ ಶಕ್ತಿ ಮುನಿ ಅವತಾರ ಆಗ್ತದೆ. ಆಮೇಲೆ ಭೃಗು ಮಹರ್ಷಿಗಳು, ಭೃಗು ಖ್ಯಾತಾಂ ಮಹಾಭಾಗ ಪತ್ನ್ಯಾಂ ಪುತ್ರಾನ್ ಅಜೀಜನತ್ ಧಾತಾರಂಚ ವಿಧಾತಾರಂ ಶ್ರೀಯಂಚ ಭಗವತ್ಪರಾಂ. ಭೃಗು ಮುನಿಗಳಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳಂತೆ. ಯಾಕೆ ಅವತಾರ ಮಾಡ್ತಾಳೆ ಅಂತಂದರೆ, ಹಿಂದೆ ಭೃಗು ಮುನಿಗಳ ಕಥೆ ನಮಗೆಲ್ಲ ಗೊತ್ತು. ವೈಕುಂಠಕ್ಕೆ ಹೋದರು, ಪರಮಾತ್ಮನ ಎದೆಗೆ ಪ್ರಹಾರ ಮಾಡಿದರು ಅಂತ. ಪ್ರಹಾರ ಮಾಡಿದ ಕೂಡಲೇ ಲಕ್ಷ್ಮೀದೇವಿ ಕೆಳಗೆ ಬಂದೇ ಬಿಟ್ಲು. ಕೆಳಗೆ ಬರೋ ಕಾಲಕ್ಕೆ ಅಷ್ಟೊತ್ತಿಗೆ ಪರಮಾತ್ಮ ಪಾದಪೂಜೆ ಎಲ್ಲ ಮಾಡಿದ್ದ. ಪಾದಪೂಜೆ ಎಲ್ಲ ಮಾಡಿ ಆದಮೇಲೆ ಆ ಭೃಗುಮುನಿಗಳ ಪಾದ ಪ್ರಕ್ಷಾಲನೆ ಆದ ನೀರನ್ನು ತಾನು ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿಕೊಂಡ. ಲಕ್ಷ್ಮೀದೇವಿ ನೋಡಿದ್ಲು. ಲಕ್ಷ್ಮೀದೇವಿ ಸಿಟ್ಟಾಗಿಬಿಟ್ಟಾಳ. ನಾನೇನು ಹೊರಡ್ತೀನಿ ರೀ, ಹೊಂಟು ಬಿಡ್ತೀನಿ ಅಂತಂದ ಕೂಡಲೇ ಭಗವಂತ ಕೇಳಿದ, ಯಾಕೆ ಹೊರಟಿ, ಏನಾಯಿತು? ನಾನಂತೂ ನಿನ್ನ ಜೊತೆಗೆ ಜಗಳಾಡಿಲ್ಲ, ಸುಮ್ಮನೆ ಯಾಕೆ ಕೆಳಗೆ ಹೊಂಟಿ? ಇಲ್ಲ, ಜಗಳಾಡೋದಲ್ರಿ, ಆ ಬ್ರಾಹ್ಮಣ ಬಂದು ಒದ್ದರೂ ಕೂಡ ನೀವು ಸುಮ್ಮನೆ ಇದ್ದಿರಲ್ಲ ಅಂತ. ಹೌದು, ಒದ್ದಿದ್ದು ನನಗೆ, ನಿನಗೇನಾಯ್ತು ಇದ್ರಿಂದ ತ್ರಾಸು ಅಂತ ಕೇಳಿದ ದೇವರು. ಹೌದು, ಪ್ರಹಾರ ಮಾಡಿದ್ದೇನೋ ನಿಮಗಿರಬೇಕು, ಆದರೆ ಇದ್ದ ಜಾಗ ನಂದು ಅಂತಂದು ಲಕ್ಷ್ಮೀದೇವಿ. ನಾನಿದ್ದ ನನ್ನ ಸನ್ನಿಧಾನ ಇದ್ದ ವಕ್ಷಸ್ಥಳಕ್ಕೆ ಪ್ರಹಾರ ಮಾಡಿದ್ದಾನೆ. ಅಷ್ಟೊತ್ತಿಗೆ ಏನಾದರೂ ಬೈದು ಸ್ವಲ್ಪ ಜೋರು ಮಾಡೋ ಬದಲು ಆ ಯಾವ ಪಾದಂದು ಒದ್ದ ಅದೇ ಪಾದಪೂಜೆ ಮಾಡಿ ನೀವು ಪ್ರೋಕ್ಷಣೆ ಮಾಡಿ ನಂದೂ ತಲೆ ಮೇಲೆ ಹಾಕಿಬಿಟ್ರಿ, ನನಗೆ ಸಿಟ್ಟು ಬಂದರೆ ತಡೆಯೋಕ್ಕಾಗವಲ್ತು ಅಂತ ಪ್ರೇಮ ಕಲಹ ಆಡಿ ಕೆಳಗೆ ಬಂದುಬಿಟ್ಲು. ಬಂದಾಗ ಭೃಗು ಮುನಿಗಳಿಗೆ ಆವಾಗ ಅಯ್ಯೋ ಎಂಥ ತಪ್ಪಾಗಿ ಹೋಯಿತು, ಲೋಕದ ದೃಷ್ಟಿಯಲ್ಲಿ ಪರಮಾತ್ಮನ ಲಕ್ಷ್ಮೀದೇವಿನ ದೂರ ಮಾಡಿದಂಗೆ ಆಯ್ತಲ್ಲ ಅಂತ ಅಂದ್ಕೊಂಡು ಮತ್ತೆ ಭೂಮಿಗೆ ಬಂದು ತಪಸ್ಸು ಮಾಡ್ತಾರ ಮಹಾನುಭಾವರು. ಈ ಕುಂಭಕೋಣ ಕ್ಷೇತ್ರ ಏನಿದೆ, ಕುಂಭಕೋಣ ಕ್ಷೇತ್ರಕ್ಕೆ ಬಂದು ಕಾವೇರಿ ನದಿ ತೀರದಲ್ಲಿ ತಪಸ್ಸನ್ನು ಮಾಡಿ ಲಕ್ಷ್ಮಿಯನ್ನು ಕುರಿತು ತಪಸ್ಸು ಮಾಡ್ತಾರೆ. ಏನು ಬೇಕು ನಿನಗೆ ಅಂತ ತಾಯಿ ಕೇಳಿದಾಗ, ಅಮ್ಮ ನೀನೇ ನನಗೆ ಮಗಳಾಗಿ ಬರಬೇಕು ಅಂತ ವರ ಪಡ್ಕೊಂಡು ಲಕ್ಷ್ಮೀದೇವಿ
ಆ ಭೃಗುಮುನಿಗಳ ಮಗಳಾಗಿ ಬಂದು ಆವಾಗಲೇ ಅವಳಿಗೆ ಭಾರ್ಗವಿ ಅಂತ ಹೆಸರು. ಭೃಗುವಿನ ಮಗಳು, ಹಾಗಾಗಿ ಭಾರ್ಗವಿ ಅಂತ. ಭಾರ್ಗವಿಯಾಗಿ ಬಂದಾಗ ಮತ್ತೆ ಅದೇ ಲಕ್ಷ್ಮೀದೇವಿಯ ರೂಪವನ್ನು ತಗೊಂಡು ಪರಮಾತ್ಮನ ಜೊತೆಗೆ ಮದುವೆ ಮಾಡಿಕೊಟ್ರು ಅಂತ ಪುರಾಣದಲ್ಲಿ ಬರ್ತದೆ. ಹಾಗೆ ಖ್ಯಾತ ಅಂತ ಆ ಭೃಗುಮುನಿಯ ಪತ್ನಿಯ ಹೆಸರು. ಆ ಖ್ಯಾತೆ ಇದೇ ಕರ್ದಮ ಪ್ರಜಾಪತಿಗಳ ಮಗಳು. ಹೀಗೆ ಅದರಲ್ಲಿ ಲಕ್ಷ್ಮೀದೇವಿ ಅವತಾರ ಆಗ್ತದೆ. ಆಮೇಲೆ ಧಾತ ವಿಧಾತ ಅಂತ ಅವ್ರ ಪುತ್ರರು ಅದೇ ಪರಂಪರೆಯಲ್ಲಿ ಮುಂದೆ ಮಾರ್ಕಂಡೇಯ ಮುನಿಗಳ ಅವತಾರ ಆಗ್ತದೆ ಅಂತ. ಹೀಗೆ ಇವ್ರ ಬಗ್ಗೆ ಎಲ್ಲ ನಿರೂಪಣೆ ಮಾಡ್ತಾ ಯಾಕಿದನ್ನು ಹೇಳಿದರು ಅಂತಂದ್ರೆ, ಶೃಣ್ವತ ಶ್ರದ್ಧಾನಸ್ಯ ಸದ್ಯ ಪಾಪಹರ ಪರಹ ಪ್ರಸೂತಿಂ ಮಾನವೀಂ ದಕ್ಷ ಉಪಯೇಮೆ ಹ್ಯಜಾತ್ಮಜಃ. ಇವ್ರನ್ನೆಲ್ಲ ಶ್ರವಣ ಮಾಡಬೇಕಂತೆ. ನಾವು ಪ್ರತ್ಯೇಕವಾಗಿ ಓದಿದಾಗ ಇಷ್ಟು ಮಾಹಿತಿ ಸಿಗ್ತದೋ ಇಲ್ಲೋ, ವಿಸ್ತಾರವಾದ ಭಾಗವತ ನಮ್ಮ ಕೈಯಲ್ಲಿ ಯಾವಾಗ ಆಗ್ತದೋ ಸಮಯ ಆದಾಗ ಓದಬೇಕಿಲ್ಲ ಅಂದರೆ ಸಂಕ್ಷಿಪ್ತವಾದ ಭಾಗವತ ಸಾರದಂಥ ಗ್ರಂಥಗಳನ್ನು ಓದ್ತಾ ಕೊಡ್ತೀವಿ. ಆದರೆ ಅಲ್ಲೆಲ್ಲ ಇಂಥ ವಿಸ್ತೃತವಾದ ವಿವರಣೆ ಬರೋದಿಲ್ಲ. ಅವಕಾಶವಾದಾಗ ಇವ್ರ ಹೆಸರನ್ನ ಸ್ಮರಣೆ ಮಾಡಿದರೆ ಸದ್ಯ ಪಾಪಹರ ಪರಹ, ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತದೆ ಇಂಥ ದೊಡ್ಡವರ ಹೆಸರು. ಹೀಗೆ ಅವರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಇದಾದ ಮೇಲೆ ಈ ಇನ್ನೊಬ್ಬ ಮಗಳು ಪ್ರಸೂತಿ, ಈ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಡ್ತಾರೆ ಅಂತ. ದಕ್ಷ ಪ್ರಜಾಪತಿಗೆ 16 ಜನ ಮಕ್ಕಳು, ಒಟ್ಟು 16 ಹೆಣ್ಣುಮಕ್ಕಳನ್ನೇ. ಆವಾಗ 16 ಹೆಣ್ಣುಮಕ್ಕಳು ಹುಟ್ಟಿದಾಗ ಏನು ಮಾಡ್ತಾನೆ, 13 ಜನರನ್ನ ಯಮದೇವರಿಗೆ ಮದುವೆ ಮಾಡಿಕೊಡ್ತಾನೆ. ಒಬ್ಬ ಮಗಳನ್ನ ಅಗ್ನಿಗೆ, ಇನ್ನೊಬ್ಬಳನ್ನ ಪಿತೃದೇವತೆಗಳಿಗೆ, ಕೊನೆಯ ಮಗಳನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಟ್ರು ಅಂತ. ಅದರಲ್ಲಿ ಅವರ ವಂಶವನ್ನು ವಿಸ್ತಾರವಾಗಿ ಹೇಳುತ್ತದೆ. ಯಮದೇವರ ಹೆಂಡತಿಯ ಹೆಸರನ್ನೆಲ್ಲ ಉಲ್ಲೇಖ ಮಾಡ್ತದೆ. ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ ಅಂತ 13 ಜನರಿಗೆ. ಅದರಲ್ಲೂ ಯಾರ್ಯಾರಲ್ಲಿ ಯಾರ್ಯಾರ ಅವತಾರ ಆಯಿತು ಅಂತ. ಇದರಲ್ಲಿ ನರನಾರಾಯಣ ಅವತಾರ ಅನ್ನೋದಾಗ್ತದೆ. ಪರಮಾತ್ಮನ ನರನಾರಾಯಣ ಅವತಾರ ಆಗ್ತದಲ್ಲ, ಅದು ಇಲ್ಲೇ ಆಗೋದು ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ಯಮದೇವರ ಪತ್ನಿ ಮೂರ್ತಿದೇವಿ ಅಂತ. ಮೂರ್ತಿದೇವಿಯಲ್ಲಿ ಸಾಕ್ಷಾತ್ ಭಗವಂತನೇ ನಾರಾಯಣನಾಗಿ ಅವತಾರ ಮಾಡ್ತಾನೆ. ಶೇಷದೇವರು ನರ ಅನ್ನುವ ರೂಪದಿಂದ ಅವತಾರ ಮಾಡ್ತಾರೆ ಅಂತ. ಇನ್ನು ವಿಶೇಷ ಏನು ಅಂದರೆ, ಬೇರೆ ಕಡೆ ಬೇರೆ ಪುರಾಣದಲ್ಲಿ 4 ಮಕ್ಕಳು ಅಂತ ಹೇಳ್ತಾರೆ ಮೂರ್ತಿದೇವಿಗೆ. ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಮಕ್ಕಳು. ಅದರಲ್ಲಿ ನಾರಾಯಣ, ಹರಿ, ಕೃಷ್ಣ ಸಾಕ್ಷಾತ್ ಭಗವಂತನೇ 3 ರೂಪದಿಂದ ಮಗನಾಗ್ತಾನೆ. ಇನ್ನೊಂದು ಕಡೆ ಶೇಷದೇವರು ಒಳಗೆ ತನ್ನ ಸನ್ನಿಧಾನ ಇಟ್ಟು ದೇವರ ಅವತಾರ ಮಾಡ್ತಾನೆ ಅಂತ. ಅದಕ್ಕೆ ದಾಸರು ಹೇಳ್ತಾರೆ, ಒಮ್ಮೆ ನಮ್ಮ ಶ್ಯಾಮ್ ಸುಂದರ ದಾಸರು ಪಂಡ್ರಾಪುರಕ್ಕೆ ಹೋಗಿರ್ತಾರೆ. ವಿಠ್ಠಲನ ದರ್ಶನಕ್ಕೆ ಹೋದಾಗ ತಂದೆ ವೆಂಕಟೇಶ ವಿಠ್ಠಲ ದಾಸರು ಆ ಮಹಾನುಭಾವರ ಜೊತೆಗೆಲ್ಲ ಮಾನವಿಯಿಂದ ಪಾದಯಾತ್ರೆ ಅದೆಲ್ಲ ಮಾಡಿಕೊಂಡು ವಿಠ್ಠಲನ ಸನ್ನಿಧಾನಕ್ಕೆ ಹೋದಾಗ ದೇವರ ಮುಂದೆ ನಿಂತಿದ್ದಾರೆ. ಆ ಭವ್ಯವಾದ ವಿಠಪ್ಪನ ಮೂರ್ತಿಯನ್ನು ನೋಡ್ತಾ ಇದ್ದಾಗ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಗೆ ನಾನಾ ವಿಧವಾದ ಮಾತುಗಳಿಂದ ಸ್ತೋತ್ರ ಮಾಡ್ತಾರೆ. ನಿಗಮಗಳಿಗೆ ಸಿಗದವನ, ನಾಲ್ಮೊಗನ ನಾಭಿಲಿ ಪಡೆದವನ, ರವಿ ಮಗನಿಗೆ ಮಗನಾದವನ, ನಿಜ ಭಟ ಜನರಿಗೆ ಮುಕ್ತಿ ಪ್ರದನ, ಆಹಾ ಜಗನ್ನಾಥ ದಾಸರಿಗೆ ಸೊಗಸಾದ ಮೃಷ್ಟಾನ್ನ, ಬಗೆ ಬಗೆಲುಣಿಸಿದ ಖಗಪತಿ ಗಮನನ, ಕಂಡೆನಾ ಕಣ್ಣಾರೇನಾ ಕಂಡೆನಾ. ನಿಗಮಗಳಿಗೆ ಸಿಗದವನ, ಪರಿಪೂರ್ಣವಾಗಿ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾಲ್ಮೊಗನ ನಾಭಿಲಿ ಪಡೆದವನ, ರವಿ ಮಗನಿಗೆ ಮಗನಾದವನ ಅಂತ. ಸೂರ್ಯನ ಮಗ ಯಮದೇವ, ಯಮದೇವನಿಗೆ ಮಗನಾದವನ ವಿಠ್ಠಲನ ಕಣ್ಣಾರೆನ ಕಂಡೆನ ಅಂತ ಸ್ತೋತ್ರ ಮಾಡ್ತಾರೆ. ಇದೇ ನರನಾರಾಯಣ ರೂಪಿಯಾದ ಪರಮಾತ್ಮನನ್ನ. ಹೀಗೆ ನಾರಾಯಣನಾಗಿ ಬಂದ. ಆ ನಾರಾಯಣನಾಗಿ ಬಂದಾಗಲೂ ಕೂಡ ದೇವ್ರೇನ್ ಮಾಡಿದ ಅಂತಂದ್ರೆ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡಿದಂತೆ. ಬದ್ರಿಯಲ್ಲಿ ನಾವು ಹೋದಾಗ ನೋಡ್ತೀವಿ, ನರಪರ್ವತ, ನಾರಾಯಣ ಪರ್ವತ ಅಂತ 2 ಬೆಟ್ಟಗಳನ್ನು ತೋರಿಸ್ತಾರೆ. ಗುಡಿ ಹಿಂದೆ ಬರ್ತಾವವು. ಅಲ್ಲಿ ಪರಮಾತ್ಮ ತಪಸ್ಸು ಮಾಡ್ತಾ ಇದ್ರೆ ಇಂದ್ರ ಗಾಬರಿ ಆಗಿಬಿಟ್ನಂತಿತ್ತು. ತಪಸ್ಸು ಮಾಡಿ ಮತ್ತೆ ನಂದೇ ಪದವಿಗೆ ಎಲ್ಲಿ ಬಂದುಬಿಡ್ತಾನೆ ಅಂತ ಗಾಬರಿ ಆಗಿ ಎಲ್ಲ ರಂಭೆ ಮೇನಕೆರನ್ನೆಲ್ಲ ನೀವು ಹೋಗಿ ನೃತ್ಯ ಮಾಡ್ರಿ, ಸ್ವಲ್ಪ ಚಂಚಲ ಆಗಲಿ ಮುನಿ ಮನಸ್ಸು ಅಂತ ಕಳಿಸಿದ್ರೆ ಅವರು ನೃತ್ಯ ಮಾಡ್ತಾ ಇದ್ರೆ ದೇವರು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅಂತ ನಾರಾಯಣ. ಸುಮ್ಮನೆ ಹಿಂಗನ್ನಂತ ತೊಡಿಯಿಂದ ಅಂದಿದ್ದಕ್ಕೆ ಏನಾಯ್ತು ಅಂದ್ರೆ ಆವಾಗ ಸುಂದರವಾದ ಕನ್ಯೆ ಸೃಷ್ಟಿ. ಇವರೆಲ್ಲ ಬಂದಿದ್ರಲ್ಲ ಅಪ್ಸರೆಯರು, ಇವರಿಗಿಂತ 100 ಮಡಿ ಹೆಚ್ಚಿತ್ತಂತ ಅವಳ ರೂಪ. ಯಾರು ಈ ಹುಡುಗಿ ಅಂತಂದ್ರೆ ಇವಳು ನನ್ನ ಮಗಳು, ನನ್ನ ತೊಡೆಯಿಂದ ಹುಟ್ಟಿದವಳು, ಹಾಗಾಗಿ ಊರ್ವಶಿ ಅಂತ ಇವಳಿಗೆ ಹೆಸರಿಟ್ಟಿದ್ದೀನಿ ಅಂತ ದೇವ್ರು ಅಲ್ಲೇ ನಾಮಕರಣ ಮಾಡಿಬಿಟ್ನಂತ. ಎಲ್ಲವೂ ಇನ್ಸ್ಟಂಟೇ 11 ದಿವಸದವರೆಗೂ ಕಾಯಲಿಲ್ಲ ಮತ್ತೆ ಅಲ್ಲಿ ದೇವರು. ಯಾಕೆಂದ್ರೆ ದೇವರಿಗೆ ನಮ್ಮ ಹಾಗೆ ಕ್ರಮಗಳೇ ಇಲ್ಲ. ಈಶ್ವರೋ ವಿಕ್ರಮೀ ಧನ್ವಿ ಅಂತ ಹೇಳ್ತದೆ ವಿಷ್ಣು ಸಹಸ್ರನಾಮ. ವಿಕ್ರಮ ಅಂತಂದ್ರೆ ನಮ್ಮ ಹಾಗೆ ಕ್ರಮ ಇಲ್ಲ, ವ್ಯುತ್ಕ್ರಮ ಅದು. ಹಾಗಾಗಿ ದೇವರು ಆ ಕ್ಷಣದಲ್ಲೇ ಅವಳ ಸೃಷ್ಟಿ ಮಾಡಿ ಅವಳಿಗೆ ಹೆಸರಿಟ್ಟು ಊರ್ವಶಿ ಅಂತ ಇವಳ ಹೆಸರು ತಗೊಂಡು ಹೋಗಿ ಇಂದ್ರನೇ ಕೊಟ್ರಿ ಅಂತ ಕೊಟ್ಟು ಕಳಿಸ್ಬಿಟ್ನಂತ. ಅಂಥ ಇಂದ್ರ ನಿಗ್ರಹದ ಅವತಾರ ಅದು. ಹೇಗೆ ತಪಸ್ಸನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟ.
ಅದೇ ರೀತಿಯಲ್ಲಿ ಏನಾದರೂ ತೊಂದರೆ ಆಗ್ತದೆ ಅಂತ ಬಂದಾಗ ಮತ್ತೆ ಯುದ್ಧ ಮಾಡ್ತಾನೆ. ನಾರಾಯಣ ಅನ್ನುವ ರೂಪದಿಂದ ಪರಮಾತ್ಮ ಯುದ್ಧ ಮಾಡಿದ ಅಂತನೂ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸಹಸ್ರ ಕವಚ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಸಹಸ್ರ ಪರಮ ಅಂತ. ಆ ರಾಕ್ಷಸನ ವೈಶಿಷ್ಟ್ಯ ಏನು ಅಂದ್ರೆ ಅವನ ಮೈ ಮೇಲೆ ಕವಚ ಇದ್ವಂತ, ಅಂದ್ರೆ ಕವಚ ಬರೋದು 1000 ಕವಚಗಳಂತ ಅವನಿಗೆ. ಆ 1000 ಕವಚಗಳಲ್ಲಿ ಒಂದು ಕವಚ ಹೊಡಿಬೇಕಂದ್ರೆ 1000 ವರ್ಷ ಯುದ್ಧ ಮಾಡ್ಬೇಕಂತ. ಯಾರು ಯುದ್ಧ ಮಾಡ್ತಾರೆ, ಆಯುಷ್ಯನೂ ಹೋಗ್ಬಿಟ್ಟಿರ್ತದೆ, ಅವ್ರು ಕೊನೆ ಅವರೇ ಹೊಡೆಸ್ಕೊಂಡು ಹೋಗ್ಬಿಡ್ತಾರೆ ಅವನ ಹತ್ರ. ಅದಕ್ಕೋಸ್ಕರ ಯಾರು ಯುದ್ಧ ಮಾಡಬೇಕು ಅಂತಂದ ಇದೇ ನಾರಾಯಣ ಪರಮಾತ್ಮ, ನಾರಾಯಣ ರೂಪಿಯಾದ ಪರಮಾತ್ಮ ನರನಿಗೆ ಆಜ್ಞೆ ಮಾಡಿ ನೀನೊಂದು 1000 ವರ್ಷ ನಾನೊಂದು 1000 ವರ್ಷ ಪರಸ್ಪರ ಯುದ್ಧ ಮಾಡಿ 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 ಅವನ ಕವಚಗಳನ್ನ ನಾಶ ಮಾಡೋಣ ಅಂತ ಹೇಳಿ ಕೊನೆಗೆ 999 ಕವಚಗಳನ್ನು ನಾಶ ಮಾಡ್ತಾರೆ ಯುದ್ಧ ಮಾಡಿ. ಅದೊಂದೇ ಇದ್ದಾಗ ಅವನೊಬ್ಬನು ಎಲ್ಲೋ ಹೋಗಿ ಬದುಕೊಂಡ್ಬಿಡ್ತಾನೆ. ಆದರೆ ಅವನೇನು ಮಾಡ್ತಾನಂದ್ರೆ ಇದೇ ಸಹಸ್ರ ವರ್ಮ ಮುಂದೆ ಕರ್ಣನೊಳಗೆ ಆವಿಷ್ಟನಾಗಿ ಬರ್ತಾನೆ. ಕರ್ಣ ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಕಾರಣ ಏನು? ದುರ್ಯೋಧನ ಪಕ್ಷದಲ್ಲಿ ಇದ್ಕೊಂಡು ಇಷ್ಟೆಲ್ಲ ದ್ರೌಪದಾದೇವಿಯರಿಗೆ ಅವಮಾನ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಸಹಸ್ರವರ್ಮನ ಆವೇಶ ಇರ್ತದಲ್ಲಿ. ಕೊನೆಗೆ ಅದಕ್ಕೋಸ್ಕರ ಪರಮಾತ್ಮ ಮತ್ತೆ ನಾರಾಯಣನಾಗಿದ್ದವ ಇಲ್ಲಿ ಕೃಷ್ಣನಾಗ ಅವತಾರ ಮಾಡ್ತಾನೆ. ಅಲ್ಲಿ ಶೇಷನೊಳಗಿದ್ದವನು ಮತ್ತೆ ಅರ್ಜುನನೊಳಗೆ ತನ್ನ ಸನ್ನಿಧಾನವನ್ನಿಟ್ಟು ಕರ್ಣನನ್ನು ಸಂಹಾರ ಮಾಡ್ತಾನೆ ಎಂತಿದ್ದು ಪುರಾಣದ ಗುಹ್ಯ. ಹೀಗೆ ನಾರಾಯಣ ರೂಪಿಯಾದ ಪರಮಾತ್ಮನ ಲೀಲೆಯನ್ನ ಈ ನಿರೂಪಣೆ ಮಾಡ್ತಾರೆ. ಇದಾದ್ಮೇಲೆ ಆ ಸ್ವಾಹ ದೇವಿಯಲ್ಲಿ ಒಂದಿಷ್ಟು ಜನ ಅಗ್ನಿಗಳು, ಒಟ್ಟು 53 ಜನ ಅಗ್ನಿಗಳು ಅಂತ ಹೇಳ್ತಾರೆ. 49 ಮಂದಿ, 49 ಜನ. ತೇಭ್ಯ ಅಗ್ನಯ ಸಮಭವಂತಹ 40 ಪಂಚಚ ಅಂತ ಹೇಳಿ 49 ಜನ ಅಗ್ನಿಗಳ ನಿರೂಪಣೆಯನ್ನು ಮಾಡ್ತಾರೆ. ಆಮೇಲೆ ಪಿತೃದೇವತೆಗಳಲ್ಲಿ ಸ್ವಧಾ ಅಂತ ಹೇಳಿ, ಅದಕ್ಕೆ ನೋಡ್ರಿ ಅಗ್ನಯೇ ಸ್ವಾಹ ಪಿತೃಭ್ಯ ಸ್ವಧಾ ಅಂತ ಶ್ರಾದ್ದದಲ್ಲಿ ಹೇಳ್ತಕ್ಕಂಥದ್ದು. ಆ ಸ್ವಧಾದೇವಿಯನ್ನ ಅಲ್ಲಿ ಮದುವೆ ಮಾಡಿಕೊಡ್ತಾನೆ. ಕೊನೆಯ ಮಗಳು ಅಂತಂದ್ರೆ ದಾಕ್ಷಾಯಿಣಿ ಸತೀದೇವಿ. ಆ ಸತೀದೇವಿಯನ್ನ ರುದ್ರದೇವರಿಗೆ ಮದುವೆ ಮಾಡಿಕೊಡ್ತಾನೆ. ಆದ್ರೆ ಅವರು ಮಾವಾಳಿ ಅಂದ್ರೆ ಈಗ ಆಗ್ತಾ ಇದ್ದಿಲ್ಲ ಅಂತ ವಿದುರನಿಗೆ ಮೈತ್ರೇಯರು ಹೇಳ್ತಾರೆ. ವಿದುರ ಕೇಳ್ತಾನೆ, ಯಾಕೆ ಆಗ್ತಾ ಇದ್ದಿಲ್ಲ? ಕಸ್ತಂ ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮ ರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತ್. ಇಡೀ ಚರಾಚರ ಜಗತ್ತಿಗೆ ಗುರುವಾದವರು ರುದ್ರದೇವರು, ಅವ್ರಿಗೆ ನಿರ್ವೈರರು, ಯಾರ ಮೇಲೂ ಕೂಡ ದ್ವೇಷ ಇಲ್ಲ ದೇವತೆಗಳ. ಅದರಲ್ಲೂ ಆ ವೈಷ್ಣವೋತ್ತಮರಾದ ರುದ್ರದೇವರಿಗೆ ವೈರೇ ಇಲ್ಲಿಂದ ಬರ್ತದೆ. ಅಂತಹ ರುದ್ರದೇವರನ್ನು ಯಾಕೆ ಇವನು ದ್ವೇಷ ಮಾಡಿದ ಅಂತಂದಾಗ ಆವಾಗ ಹೇಳ್ತಾರೆ, ಹಿಂದೆ ಪ್ರಜಾಪತಿಗಳೆಲ್ಲ ಸೇರಿಕೊಂಡು ಒಂದು ಯಜ್ಞ ಮಾಡಿದ್ರಂತೆ. ಬೇರೆಯವರು ಕರ್ದಮ ಪ್ರಜಾಪತಿಗಳು, ರುಚಿ ಪ್ರಜಾಪತಿ, ಇವರೆಲ್ಲ ಸೇರಿ ದೊಡ್ಡ ಯಾಗ ಯಜ್ಞ ಮಾಡ್ತಾ ಇದ್ದಾಗ ಅದರ ಮಧ್ಯದಲ್ಲಿ ದಕ್ಷ ಪ್ರಜಾಪತಿ ಬರ್ತಾನೆ. ಈ ದಕ್ಷ ಪ್ರಜಾಪತಿಯ ಸ್ವರೂಪ ಹೇಗಿರ್ತದೆ ಅಂತಂದ್ರೆ ಇವನು ದೇಹವೇ ಒಳ್ಳೆ ಕಾಂತಿ ಭರಿತಾನೆ. ಇವನು ಬಂದ್ರೆ ನಿಲ್ಬೇಕು ಅನ್ನುವ ವ್ಯಕ್ತಿತ್ವ, ಅಂಥ ಒಳ್ಳೆ ವಿಲಕ್ಷಣವಾದ ತೇಜಸ್ಸು ಅವನು. ಅದಕ್ಕೆ ನೋಡ್ರಿ, ಯಾರಾದರೂ ಹಿರಿಯರು ಬಂದಾಗ ಸಣ್ಣ ಮಕ್ಕಳಿಗೆ ಮೊದಲು ಎದ್ನಿಂತು ಗೌರವಿಸ್ರಿ ಅಂತ ಹೇಳಿಸ್ಕೊಡ್ಬೇಕಂತ. ಸಾಮಾನ್ಯ ಹಿರಿಯರ ಹಿಂದಿನ ಕಾಲದಾಗೆಲ್ಲ ತಾವು ನೋಡಿದ್ರೆ ಆ ಸಂಸ್ಕಾರ ಇರ್ತಿತ್ತು. ಆಮೇಲೆ ಬಂದವರಿಗೆ ನಮಸ್ಕಾರ ಮಾಡಬೇಕು, ನೋಡಬೇಕು, ಮಾತಾಡಬೇಕು, ಗೌರವ ಸಲ್ಲಿಸಬೇಕು. ಇದೆಲ್ಲ ಆರಂಭದಿಂದ ಬಂದ ಕ್ರಮ. ಅಂಥದ್ರೊಳಗೆ ಮಹಾ ತೇಜಸ್ವಿಯಾದ ದಕ್ಷ ಬರ್ತಾ ಇದ್ದಾನೆ. ಬರೋ ಕಾಲಕ್ಕೆ ಅಲ್ಲಿ ಎಲ್ಲರೂ ಎದ್ನಿಂತು ಗೌರವ ಕೊಟ್ಟರು, ರುದ್ರದೇವರು ಮಾತ್ರ ನಿಲ್ಲಿಲ್ಲ. ರುದ್ರದೇವರನ್ನ ಬಿಟ್ಟು ಉಳಿದವರೆಲ್ಲ ನಿಂತು ಗೌರವ ಕೊಟ್ಟರು. ರುದ್ರ ಬ್ರಹ್ಮ ಮಾತ್ರ ಅಲ್ಲಿ ಕೂತ್ಕೊಂಡಿದ್ರು. ಆ ದಕ್ಷ ಹೋದ, ಬ್ರಹ್ಮದೇವರು ತಂದೆ ಅಂತ ಅವರಿಗೆ ನಮಸ್ಕಾರ ಮಾಡಿ ನಿಶಸಾದ ತದಾಜ್ಞೆಯ, ಅವರ ಆಜ್ಞೆಯಂತೆ ಅಲ್ಲಿ ಕೂತ್ಕೊಂಡ ದಕ್ಷ ಪ್ರಜಾಪತಿ. ಆದರೆ ರುದ್ರದೇವರನ್ನು ಮಾತ್ರ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಕಣ್ಣುಗಳಿಂದ ಸುಡೋ ಹಾಗೆ ನೋಡ್ತಾ ಇದ್ದಾನೆ ಅಂತ ಹೇಳ್ತದೆ ಭಾಗವತ. ಹಾಗೆ ನೋಡ್ತಾ ತಾನಾಗೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ನೋಡ್ರಿ, ಎಲ್ಲರೂ ಕೇಳ್ರಿ, ನಾ ಹೇಳ್ತಾ ಇರೋ ವಿಷಯ ಸದಾಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಯಾರ ಮೇಲಿನ ಕೋಪದಿಂದ ಆಗಲಿ ಅಥವಾ ಅಸೂಯೆಯಿಂದ ಆಗಲಿ ಅಜ್ಞಾನದಿಂದ ಈ ಮಾತಾಡ್ತಾ ಇಲ್ಲ. ಇಲ್ಲಿ ಕೂತಿದ್ದಾನಲ್ಲ ಈ ಶಿವ, ಇವನಿಗೆ ಲಜ್ಜೆ ಇಲ್ಲ ಅಂತ ಬೈತಾನೆ. ಅಯಂತು ಲೋಕಪಾಲಾನಾಂ ಯಶೋಘ್ನೋ ನಿರಪತ್ರಪಃ ಸದ್ಭಿರಾಚರಿತ ಪಂಥ ಏನ ಸ್ತಬ್ಧೇನ ದೂಷಿತಃ. ಎಲ್ಲರೂ ನಡ್ಕೊಂಡು ಬಂದ ಕ್ರಮವನ್ನ ಈತ ಮುರಿದು ಹಾಕಿಬಿಟ್ಟಿದ್ದಾನೆ. ಆ ಕ್ರಮವನ್ನು ಉಲ್ಲಂಘನೆ ಮಾಡಿದ್ದಾನೆ. ನೋಡಿದ್ರೆ ಲೋಕಪಾಲಕ, ದಿಕ್ಪಾಲ ದೇವತೆ, ಈಶಾನ ಅಂತ ಹೆಸರು ರುದ್ರದೇವರಿಗೆ. ಈಶಾನ್ಯ ದಿಕ್ಕನ್ನು ನೋಡ್ಕೊಳ್ತಕ್ಕಂಥವ್ರು. ಅಂತಹ ದಿಕ್ಪಾಲ ದೇವತೆಯಾಗಿ ಇಲ್ಲೆಲ್ಲ ಇದ್ದಾಗ ಎಲ್ಲರೂ ಗೌರವ ತೋರಿಸಿದಾಗ ನನ್ನ ಅಳಿಯ ಈತ ಗೌರವ ತೋರಿಸ್ಬೇಕು, ನನಗೆ ಗೌರವನೇ ತೋರಿಸ್ಲಿಲ್ಲ. ಯಾಕೆ ಅಂತಂದ್ರೆ ಅಳಿಯ ಅಂತಂದ್ರೆ ಪಾಣಿಂ ವಿಪ್ರಾಗ್ನಿ ಮುಖತಃ ಏಷಮೇ ಶಿಷ್ಯತಾಂ ಪ್ರಾಪ್ತಃ. ನನ್ನ ಮಗಳನ್ನು ಮದುವೆ ಮಾಡಿಕೊಂಡು ನನ್ನ ಶಿಷ್ಯ ಇದ್ದಾಗಿದ್ದಾನೆ, ನನ್ನನ್ನು ನೋಡಿ ಗೌರವನೇ ಕೊಟ್ಟಿಲ್ಲ ಅಂತ ಹೇಗೆ ಬೈತಾನೆ ಅಂತ ಒಂದು ಶ್ಲೋಕ ಹೇಳ್ತಾರೆ ವೇದವ್ಯಾಸರು. ಗೃಹೀತ್ವಾ ಮೃಗಶಾವಾಕ್ಷ್ಯಾಹ ಪಾಣಿಂ ಮರ್ಕಟಲೋಚನಃ.
ನನ್ನ ಮಗಳು ಎಂಥವಳು ಅಂದರೆ ಒಳ್ಳೆ ಜಿಂಕೆ ಅಂತ ಕಂಡಿರ್ತಕ್ಕಂಥವಳು, ಹರಿಣಾಕ್ಷಿ ನನ್ನ ಮಗಳು. ಇವನ್ ನೋಡಿದ್ರೆ ಕಪಿಗಳ ಹಾಗೆ ಕಣ್ಣಿರ್ತಕ್ಕಂಥವನು, ಮರ್ಕಟಾಕ್ಷ ಇವನು. ಇಂಥ ರುದ್ರನಿಗೆ ಹೋಗಿ ಹೋಗಿ ನನ್ನ ಮಗಳನ್ನ ಕೊಟ್ಟನಲ್ಲ, ನಾನು ಬೈಕೊಳ್ಬೇಕು ಅಂತ. ನಿಜ ಹೇಳಬೇಕು ಅಂತ ರುದ್ರದೇವರು ಬಂದು ನಾನು ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಕೇಳೇ ಇಲ್ಲ. ಎಲ್ಲರನ್ನ ಮದುವೆ ಮಾಡಿಕೊಟ್ಟಾದ ಕೊನೆಯ ಮಗಳಂದ್ರೆ ಬಹಳ ಅಚ್ಚ ಅಂತೆ. ಅದಕ್ಕೋಸ್ಕರ ಯಾರು ಹಿಡಿದವರ ಹೆಸರು ಮಾತ್ರ ಅವಳಿಗಿಟ್ಟರು. ದಾಕ್ಷಾಯಿಣಿ ಅಂತ ಕರೀಲಿಕ್ಕೆ ಕಾರಣ ಏನು ಅಂದರೆ ದಕ್ಷನ ಪ್ರೀತಿಯ ಮಗಳು ಅಂತ ಅಂಥ ಪ್ರೀತಿಯ ಹೆಸರನ್ನಿಟ್ಟು ಅಂಥ ಮಗಳನ್ನ ಕೊಡೋದಾದರೆ ರುದ್ರದೇವರು ಕೊಡ್ತೀನಿ ಅಂತ ತಾನೇ ಮನಸ್ಸು ಮಾಡ್ಕೊಂಡು ಹೋದವನು, ತಾನೇ ಮದುವೆ ಮಾಡಿಕೊಟ್ಟವನು. ಆದರೆ ಇವಾಗ ಚೂರು ಸಂಬಂಧದಲ್ಲಿ ಬಿರುಕು ಬಂತು, ಗೌರವ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಎತ್ತಿ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಅದೇ ರುದ್ರದೇವರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದವನು ಇವತ್ತು ಅವ್ರನ್ನೇ ಬೈಲಿಕ್ಕೆ ಶುರು ಮಾಡಿದ. ಪಾಣಿಂ ಮರ್ಕಟಲೋಚನ, ಇಂಥವನಿಗೆ ನಾನು ಮಗಳನ್ನ ಕೊಟ್ಟೆ. ಎಲ್ಲ ಲೋಕದ ನಿಯಮಗಳನ್ನು ಮೀರಿದವನು ಸ್ಮಶಾನದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಹೋಗಿ ಮಂಡೆಯೊಳು ಭಾಗೀರಥಿ ಜಡೆಗಟ್ಟಿ ಹನದರೊಳು ಮಂಡಿಸಿದವನುಡುಪತಿ ಶುಂಡಾಲ ಚರ್ಮ ಕೊಂಡು ಧರಿಸಿಹ ಪಶುಪತಿ ಉಮಾಪತಿ ರುಂಡಮಾಲೆಯನ್ನು ಕೊರಳೊಳು ಧರಿಸಿ ಹಿಂಡು ಭೂತಗಳ ಪರಿಪರಿ ಕುಣಿಸಿ. ರುಂಡಮಾಲೆಯನ್ನು ಕೊರಳೊಳು ಧರಿಸಿ ಹಿಂಡು ಭೂತಗಳ ಪರಿಪರಿ ಕುಣಿಸಿ. ದಂಡಶೂಲ ರುದ್ರಾಕ್ಷವ ಧರಿಸುತ್ತ ದಂಡಶೂಲ ರುದ್ರಾಕ್ಷವ ಧರಿಸುತ್ತ ಢಿಂ 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 ಢಮರುಗ ಧ್ವನಿಸುತ್ತ ತಾನೇ ಗೋಕುಲಕ್ಕೆ ಬಂದ. ಶಿವ ಭವ ಭಯಹರ ತಾನೇ ಗೋಕುಲಕ್ಕೆ ಬಂದ. ಕೃಷ್ಣನ್ ನೋಡ್ಲಿಕ್ಕೆ ಶಿವ ಬಂದಾಗ ಹೇಗಿದ್ದ ಅಂತಂದ್ರೆ ರುಂಡಮಾಲೆಯನ್ನು ಕೊರಳೊಳು ಧರಿಸಿ ಹಿಂಡು ಭೂತಗಳ ಪರಿಪರಿ ಕುಣಿಸಿ ಅಂತ ಭೂತಗಣಗಳನ್ನ ಕುಣಿಸ್ಕೊಂಡು ಕುತ್ತಿಗೆಯಲ್ಲಿ ಆ ಮಾಲೆಯನ್ನು ಹಾಕ್ಕೊಂಡು ರುಂಡಮಾಲೆ ಹಾಕ್ಕೊಂಡು ಕೈಯಲ್ಲಿ ಕಪಾಲ ತ್ರಿಶೂಲ ಇವುಗಳನ್ನು ಹಿಡ್ಕೊಂಡು ಬಂದಿದ್ದಾನೆ ಅಂತ. ಕಪಾಲ ಅಂತಂದ್ರೆ ಅದು ಬೀಭತ್ಸ, ಅದು ಅಂಥದ್ದನ್ನೆಲ್ಲ ಹಿಡ್ಕೊಂಡಿದ್ದಾನೆ ಇಂಥ ರುದ್ರ. ನೋಡೋದು ವಾಸ ಮಾಡೋದು ನೋಡಿದ್ರೆ ಶಿವಾಪದೇಶೋ ಹ್ಯಶಿವ ಮತ್ತೋನ್ಮತ್ತ ಜನಪ್ರಿಯ. ನಿಜ ಹೇಳಬೇಕು ಅಂದ್ರೆ ಇವನಿಗೆ ಶಿವ ಅನ್ನೋ ಹೆಸರು ಯುಕ್ತವೇ ಇಲ್ಲ ಅಂತ ಬೈತಾನೆ. ಎಂಥ ಮಾತಂದಿದ್ದಾನೆ ನೋಡ್ರಿ. ವೈಷ್ಣವೋತ್ತಮರಿಗೆ ದೊಡ್ಡವರಿಗೆ ಅಪ್ಪಿತಪ್ಪಿಯೂ ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಬಾರದು ಅಂತ ನಿಯಮ ಇದೆ. ಅಂಥದ್ರೊಳಗೆ ವೈಷ್ಣವೋತ್ತಮರಿಗೆ ಅಂಥ ರುದ್ರದೇವರಿಗೆ ಇವನಿಗೆ ಯಾವುದು ಭೂಷಣ ಅಂತಂದ್ರೆ ದೇಹದ ಮೂಳೆಗಳೇ ಭೂಷಣ. ಇವನ ಸ್ನಾನ ಯಾವುದು ಅಂದ್ರೆ ಭಸ್ಮವನ್ನು ಮೈತುಂಬ ಹಚ್ಚಿಕೊಳ್ತಾನಲ್ಲ ಅದೇ ಸ್ನಾನ. ಇವನ ಹೆಸರಿಗೆ ಮಾತ್ರ ಶಿವ, ಮಂಗಳಕರ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಮಂಗಳಕರ ಅಲ್ಲ, ಇವನು ಅಮಂಗಳಕರ. ಶಿವ ಮತ್ತ ಉನ್ಮತ್ತ ಜನಪ್ರಿಯ. ಯಾರ್ಯಾರು ಉನ್ಮತ್ತರು ಅಂತ ಇರ್ತಾರಲ್ಲ, ಏನೇನೋ ಕುಡಿತಾರೆ, ತೂರಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಏನೇನೋ ಸಾಧನೆ ಅಂತ ಮಾಡ್ತಾರಲ್ಲ, ಅಂಥ ಉನ್ಮತ್ತರಿಗೆ ಪ್ರಿಯನಾಗಿರ್ತಕ್ಕಂಥವನು ಇವನು ಅಂತ. ಪತಿ ಪ್ರಮಥಭೂತಾನಾಂ ತಮೋ ಮಾತ್ರಾತ್ಮಿಕಾತ್ಮನಾಂ, ಪ್ರಮಥ ಗಣಗಳಿಗೆ ಒಡೆಯನಾಗಿರ್ತಕ್ಕಂಥವನು. ಇಂಥ ಹೀನನಿಗೆ ಮದುವೆ ಮಾಡಿಕೊಟ್ನಲ್ಲ ಅಂತ ಬಹಳ ನಮಗೆ ಹೇಳಲಿಕ್ಕೆ ಸಂಕೋಚ ಆಗ್ತದೆ ಆ ಪದಗಳನ್ನು. ಅಷ್ಟು ವಿಲಕ್ಷಣವಾಗಿ ಬೈತಾನೆ ರುದ್ರದೇವರಿಗೆ. ಆದರೆ ಏನೂ ಅನ್ನಲಿಲ್ಲ ಅಂತ. ರುದ್ರದೇವರು ಒಂದೇ ಒಂದು ಮಾತಾಡಲಿಲ್ಲ. ವಿನಿಂದ್ಯೈವಂ ಸ ಗಿರೀಶಂ ಅಪ್ರತೀಪಂ ಅವಸ್ಥಿತಂ. ಕೋಪನೆ ಮಾಡ್ಕೊಳ್ಳಿಲ್ಲ. ಯಾರಾದರೂ ಸ್ವಲ್ಪ ಊಟ ಕೂತಾಗ ಸ್ವಲ್ಪ ಈ ಕಡೆ ಜರಗಿರಿ ಅಂದರೆ ತಲೆ ಕೆಟ್ಟುಬಿಟ್ಟಿರ್ತದೆ. ಊಟ ಕೂತವ್ರಿಗೆ ಹಸಿವಾಗಿಬಿಟ್ಟಿರ್ತದೆ. ಈ ಕಡೆ ಸರಿರಿ ಆ ಕಡೆ ಸರಿರಿ ಅಂತಂದು ಕೂಡಲೇ ತಂಬಿಗೆ ತೊಗೊಂಡು ಕುಟ್ಲಿಕ್ಕೆ ಹೋಗ್ತಿರ್ತಾರೆ ಅವರಿಗೆ. ಅಂಥದ್ರೊಳಗೆ ಬಾಯಿಗೆ ಬಂದಂಗೆ ಬೈದು ಇವನು ಹಿಂಗಿದ್ದಾನೆ ಹಂಗಿದ್ದಾನೆ ಅಂತಂದ್ರೂ ಕೂಡ ಒಂದೇ ಒಂದು ಮಾತು ಅನ್ನದೇನೆ ರುದ್ರದೇವರು ಹಾಗೇ ಕೂತಿದ್ರಂತ. ಕೂತಾಗ ದಕ್ಷ ಪ್ರಜಾಪತಿ ಶಾಪ ಕೊಡಲಿಕ್ಕೆ ಉದ್ಯುಕ್ತನಾದ. ಇವನಿಗೆ ಯಾವತ್ತೂ ಕೂಡ ಯಜ್ಞದಲ್ಲಿ ಹವಿರ್ಭಾಗ ಇಲ್ಲದೆ ಹೋಗಲಿ, ಆಹುತಿಯೇ ಇಲ್ಲದೆ ಇರೋದು ಬೇಡ. ಯಜ್ಞಭಾಗಂ ನಲಭತಾಂ ದೇವೈಹಿ ದೇವಗಣಾಧಮಃ. ಅಂಥ ರುದ್ರದೇವರಿಗೆ ದೇವಗಣದಲ್ಲಿ ಆ ಯಜ್ಞ ಭಾಗವೇ ಹವಿರ್ಭಾಗವೇ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟು ಹೋಗಿಬಿಟ್ಟ. ಶಾಪ ಕೊಟ್ಟಾಗ ನಂದಿ ಇದ್ದ ಅಲ್ಲಿ. ರುದ್ರನ ಭೃತ್ಯ ನಂದಿಕೇಶ್ವರ ಮಹಾ ಶಿವಭಕ್ತ ಅವನು. ಅವನು ಸಿಟ್ಟಿಗೆದ್ದ. ಇಷ್ಟೆಲ್ಲ ರುದ್ರದೇವರನ್ನು ಬೈತಾ ಇದ್ದಾನೆ ಈ ದಕ್ಷ. ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ, ಇಷ್ಟು ಜನ ಬ್ರಾಹ್ಮಣರು ಋಷಿಮುನಿಗಳೆಲ್ಲ ಕೂತಿದ್ದೀರಿ, ಒಬ್ಬರಾದರೂ ಪ್ರತಿಭಟನೆ ಮಾಡ್ಬೋದಲ್ಲ. ರುದ್ರದೇವರು ಜ್ಞಾನೋಪದೇಶಕರು ಅಂತ ಹತ್ರ ಬರ್ತೀರಿ. ಜ್ಞಾನ ಬೇಕು ಅಂದಾಗ ರುದ್ರದೇವ್ರ ಹತ್ರ ಬರ್ತೀರಿ. ಈ ದಕ್ಷ ಬೈಯೋ ಕಾಲಕ್ಕೆ ನೀವೇನು ಹೇಳಲೇ ಅಲ್ವಲ್ಲ ನೀವು ಅಂತ ಹೇಳಿ ಅವನು ಶಾಪ ಕೊಟ್ಬಿಡ್ತಾನೆ. ನಿಮಗೆ ತತ್ವಜ್ಞಾನ ಹೊರಟು ಹೋಗ್ಬಿಡ್ಲಿ, ತತ್ವಜ್ಞಾನ ಶೂನ್ಯ ಆಗಿಬಿಡ್ಲಿ ಅಂತ ಹೇಳಿ ತತ್ವತಃ ವಿಮುಖೋ ಭವೇತ್ ಅಂತ ನಂದಿ ನಿಮಗೆ ಜ್ಞಾನ ಹೊರಟೋಗ್ಲಿ ಅಂತ ಬ್ರಾಹ್ಮಣರಿಗೆ ಶಾಪ ಕೊಟ್ಬಿಡ್ತಾನೆ. ಅಲ್ಲಿ ಶಾಪ ಕೊಟ್ಟಾಗ ಈ ಭೃಗುಮುನಿಗಳಿಗೆ ಸಿಟ್ಟು ಬಂದ್ಬಿಡ್ತದೆ. ಅಲ್ಲಪ್ಪ ನಾವು ಸುಮ್ಮನೆ ಇದ್ವಿ ಅನ್ನೋ ನಿಜ ಹೌದು, ಆದರೆ ನೀನು ಶಾಪ ಎಲ್ಲ ಯಾಕೆ ಕೊಡ್ತಾ ಇದ್ದೆ? ನೀನು ಶಾಪ ಕೊಡ್ತಕ್ಕಂಥದ್ದು ಏನಾಗಿದೆ? ನೀನು ನನಗೆ ಶಾಪ ಕೊಟ್ಟಿರೋದ್ರಿಂದ ಶಿವಭಕ್ತರಾದವರೆಲ್ಲ ವೇದ ವಿರೋಧಿಗಳಾಗಲಿ ಅಂತ ಶಾಪ ಕೊಟ್ಬಿಟ್ರು. ಅಲ್ಲೆಲ್ಲ ಬೇರೆ ಸ್ಥಳದಲ್ಲಿ ಹೋಗಿ ಸಾಧನೆ ಮಾಡಿಕೊಳ್ಳಿ, ಪಂಚಮಕಾರಗಳಿಂದ ಅವರು ಸಾಧನೆ ಮಾಡಿಕೊಂಡು ಸ್ಮಶಾನವಾಸಿಗಳಾಗ್ಬಿಡ್ಲಿ, ನಾಥ ಪಂಥದವರು ಅಂತ ಬರ್ತಾರೆ. ಆ ಥರದ್ದೆಲ್ಲ ಒಂಥರ ವಿಲಕ್ಷಣವಾದ ಉಪಾಸನಾ ಪದ್ಧತಿಯವರಾಗ್ಬಿಡ್ಲಿ ಅಂತ ಭೃಗುಮುನಿಗಳು
ಹೀಗೆ ಅದು ಸಾತ್ವಿಕವಾಗಿ ನಡಿಬೇಕಾಗಿದ್ದ ಯಜ್ಞ ಏನೇನೋ ಆಗೋಯ್ತು. ಸರಿ, ಇಷ್ಟೆಲ್ಲ ಆಗಿದೆ, ಆಗೋಗಿದೆ. ಆಮೇಲೆ ರುದ್ರದೇವರು ಮಾತೇ ಆಡಲಿಲ್ವಂತಲ್ಲಿ, ಏನಾದರೂ ಕೂಡ ಮಾತಾಡಲಿಲ್ಲ. ಆಡದೆ ಹೋದಾಗ ಮಾವ ಅಳಿಯಂದ್ರ ಮಧ್ಯದಲ್ಲಿ ತುಂಬ ಆ ಬಿರುಕು ಬೆಳೀತಾ ಹೋಯಿತು. ಆಮೇಲೆ ಎಲ್ಲರೂ ಕೂಡ ಕೈಲಾಸದ ಮುಂದಿಂದ ಒಂದಿಷ್ಟು ಜನ ಗುಂಪಾಗಿ ಹೋಗ್ತಿದ್ರಂತೆ. ದೇವಲೋಕದಿಂದ ಎಲ್ಲ ಕಡೆಯಿಂದ ಕುಬೇರನ ಮನೆಯವರು ಅವರೇರೆಲ್ಲ ಹೋಗ್ತಾ ಇದ್ದಾರೆ. ದಾಕ್ಷಾಯಿಣಿ ಹೊರಗೆ ಬಂದಂತೆ, ಯಾಕೆ ಇಷ್ಟು ಗಲಾಟೆ ಆಗ್ತಿದೆ ಇಲ್ಲಿ, ಏನು ಕಥೆ ಅಂತ ಬಂದಾಗ, ಅಲ್ಲಿ ಎಲ್ಲಿಗೆ ಹೊರಟಿದ್ದೀರಿ, ಏನು ಇಷ್ಟು ಜನ ಸಾಮೂಹಿಕವಾಗಿ ಹೊಂಟಿರಲ್ಲ, ಏನಿಲ್ಲ, ನಿಮಗೆ ಗೊತ್ತಿಲ್ಲೇನವಾ, ನಿಮ್ಮಪ್ಪನ ಮನೆಯೊಳಗೆ ದೊಡ್ಡ ಯಜ್ಞ ನಡೆದಿದೆ, ನಿಮಗೆಲ್ಲ ಆಹ್ವಾನ ಬಂದಿರ್ತದೆ, ನೀವೇ ನಮ್ಮನ್ನು ಎದುರುಗೊಳ್ತೀರಿ ಅಂತ ಅನ್ಕೊಂಡು ನಾವು ಇಲ್ಲಿಂದ ಹೊಂಟೀವಿ, ಇನ್ನೂ ಹೋಗಿಲ್ಲಲ್ಲ ಅಂತಂದ್ರೆ ಅವರೆಲ್ಲ. ಹೀಗಾಗಿ ಆಶ್ಚರ್ಯ ಆಯ್ತು, ಏನಿದು, ನಮ್ಮಪ್ಪ ಯಜ್ಞ ಮಾಡ್ತಾ ಇದ್ದೆ, ನಾನು ಒಂದೇ ಒಂದು ವಿಷಯ, ನಂಗೆ ಒಂದೇ ಒಂದು ಪತ್ರ ಬರೀಲಿಲ್ವಲ್ಲ ಅಂತ ತುಂಬ ನೊಂದ್ಕೊಳ್ತಾಳೆ. ಇರಲಿ ಬಿಡು, ಆದರೂ ಏನಾದರೂ ಕಾರ್ಯದ ಭರಾಟೆಯನ್ನು ಮರ್ತಿರ್ಬೇಕು ನಮ್ಮಪ್ಪ, ಹಾಗಾಗಿ ಹೊರಡೋಣ ಅಂತ. ಅಲ್ಲಿ ಏನಾಗಿರ್ತದೆ, ಈ ಪ್ರಸಂಗ ಎಲ್ಲ ಆದಮೇಲೆ ದಕ್ಷ ಪ್ರಜಾಪತಿಯ ಆ ದಕ್ಷತೆಯನ್ನು ಮೆಚ್ಚಿ, ಅವನ ಕಾರ್ಯಕ್ಕೆ ಮೆಚ್ಚಿ ಪ್ರಜಾಪತಿ ಅಂತ ಬ್ರಹ್ಮದೇವರನ್ನು ಬಿರುದು ಕೊಟ್ಟಿರ್ತಾರಂತೆ. ಅಂದರೆ ಈ ರುದ್ರದೇವರ ಇದಾಗಿದ್ದು ಅಂತಲ್ಲ, ಅವನಿಗೆ ವಿಹಿತವಾದ ಕೆಲಸ ಪ್ರಜಾ ಸೃಷ್ಟಿಗಳು ಚೆನ್ನಾಗಿ ಮಾಡಿರ್ತಾನೆ ಅಂತ ಒಂದೊಳ್ಳೆ ಬಿರುದು ಕೊಟ್ಟಿರ್ತಾರೆ. ಅದಕ್ಕಿನ್ನೂ ಅಹಂಕಾರ ಹೆಚ್ಚಿಬಿಟ್ಟಿರ್ತದೆ ದಕ್ಷ ಪ್ರಜಾಪತಿಗೆ. ಅಹಂಕಾರ ಹೆಚ್ಚಿ ದೊಡ್ಡ ಯಜ್ಞ, ಬೃಹಸ್ಪತಿ ಸತ್ರ ಅಂತ ದೊಡ್ಡ ಯಜ್ಞ, ಅದು ಮಾಡೋ ಉದ್ದೇಶ ಏನು ಅಂತಂದರೆ ರುದ್ರದೇವರನ್ನ ಮಾತ್ರ ವಿಶೇಷವಾಗಿ ಕರಿಬಾರದು, ರುದ್ರನಿಗೆ ಆಹುತಿ ಹಾಕಬಾರದು ಅಂತಲೇ ಇಟ್ಕೊಂಡು ಮಾಡಿದ ಯಜ್ಞ ಅದು. ಅಂಥ ಯಜ್ಞ ಮಾಡಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ಯಾರೂ ಕರೀಲಿಕ್ಕೆ ಹೋಗೋದಿಲ್ಲ. ಆದರೂ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು, ಪಾಪ ಸಹಜ ಅದು, ತವ್ರ ಮನೆ ಅಂತಂದರೆ ತವ್ರ ಮನೆ ಆಗಲಿ, ತವ್ರ ಮನೆಯಿಂದ ಬಂದ ಯಾವುದೇ ಪದಾರ್ಥ ಆಗಲಿ ಅದು ಹೆಣ್ಮಕ್ಳಿಗೆ ಬಹಳ ಪ್ರೀತಿ. ತವ್ರ ಮನೆ ಅಂತ ಬಂದಿದ್ದಕ್ಕೊಂದು ಮಾತು ನೆನಪಾಗ್ತಿದೆ. ವ್ಯಾಸರಾಯರು ಒಮ್ಮೆ ಲಕ್ಷ್ಮೀದೇವಿ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ, ತಾಯಿ ದೇವ್ರ ದರ್ಶನ ಮಾಡಿಸವ್ವ ಅಂದರು. ಲಕ್ಷ್ಮೀದೇವಿ ಕೇಳಿದ್ಲು, ದೇವ್ರ ದರ್ಶನ ಮಾಡಿಸ್ಬೇಕು ಅಂತಂತಿ, ನನಗೇನು ಕೊಡ್ತೀನಿ ನೀನು ಅಂತ ಕೇಳಿದ್ಲು. ನಿನಗೆ ಯಾಕೆ ಕೊಡ್ಬೇಕು ನಾವು ಅಂದ್ರು ಇವರು. ಮತ್ತು ನಮ್ಮ ಯಜಮಾನರು ಶ್ರೀನಿವಾಸ ದೇವರಲ್ಲಿ ಹೋದಾಗ ಹುಂಡಿ ಒಳಗೆ ಇಷ್ಟಿಷ್ಟು ಹಾಕಿ ಬರ್ತೀರಿ ನೀವೆಲ್ಲ ಭಕ್ತರು, ನಾನು ಮಾತ್ರ ಉಚಿತವಾಗಿ ಯಾಕೆ ದೇವರನ್ನು ತೋರಿಸ್ಲಿ ಅಂತ ಕೇಳಿದ್ಲಂತ. ಹೌದು ಬಿಡವ, ನಿನ್ನ ಗಂಡ ಇದ್ದಾಗೆ ಹೆಣ್ತಿ, ನಿನ್ನ ಗಂಡನಿಗೆ ನೀನು ಇರೋದು, ಹಾಗಾಗಿ ನೀನು ಕೇಳೋದು ಸರಿ ಅದ, ಆಯ್ತು ಕೊಡ್ತೀನಿ ಅಂತ ಒಂದು ಪದ್ಯ ಮಾಡಿದ್ರಂತವ್ರು. ನೀರೋಳು ಮುಣುಗಾಡುತ್ತ ಬಂದ, ಮಥಿಸಿದ ದಯದಿಂದ ಧಾರುಣಿ ಚಿಮ್ಮಿ ಮೇಲಕ್ಕೆ ಬಂದ, ಧನುಜನ ಕೊಂದ ಮೂರು ಪಾದವ ಬೇಡುತ್ತ ನಿಂದ, ಮುನಿಕುಲದಯ ಸಿಂಧ ನಾರಿ ಬಿಡದೆ ಪರ ನಾರಿಯರಾಳಿದ, ತೋರರಮಣಿ ಹಯವೇರಿ ಮೆರೆದನ ತೋರೇ ಬೇಗನೆ ತೋಯ ಜನಯನೇ, ಮಾರನ ತಾಪವ ಸೈರಿಸಲಾರೆನೆ, ನೀರ ನಿನಗೆ ಮುತ್ತಿನ್ಹಾರ ಕೊಡುವೆನಾ ತೋರೇ ಬೇಗನೆ ತೋಯ ಜನಯನೇ. ದಶಾವತಾರ ವರ್ಣನೆ ಮಾಡಿ ಇಂಥ ಭಗವಂತನನ್ನು ತೋರಿಸು ಅಂತ ಹಂಗೆ ಹೇಳಿದ ಕೂಡಲೇ ಲಕ್ಷ್ಮೀದೇವಿ ತೋರಿಸ್ಬಿಟ್ಲಂತ. ಕಾರಣ ಏನಂದ್ರೆ ಕೊನೆಗೆ ಹೇಳೋ ಕಾಲಕ್ಕೆ ನೀರೇ ನಿನಗೆ ಮುತ್ತಿನ ಹಾರ ಕೊಡುವೆ ಅಂದರು. ಮುತ್ತು ಬರೋದು ಸಮುದ್ರದಿಂದ, ಸಮುದ್ರ ಲಕ್ಷ್ಮೀದೇವಿಗೆ ತವ್ರ ಮನೆ ಆಭರಣ ತಂದು ಕೊಡ್ತಾ ನನ್ನ ಭಕ್ತ ಅಂತ ಅನ್ಕೊಂಡು ಕೂಡಲೇ ಪರಮಾತ್ಮನ ದರ್ಶನವನ್ನು ಹೃದಯದಲ್ಲಿ ಮಾಡಿಸಿದ್ಲು ತಾಯಿ ಅಂತ ಅವರ ಮಹಾನುಭಾವರ ಚರಿತ್ರೆಯಲ್ಲಿ ಬರ್ತದೆ. ಹಾಗೆ ತವ್ರ ಮನೆದು ಅಂತಂದ್ರೆ ಅದೊಂದು ಬಾಂಧವ್ಯವೇ ಬೇರೆ. ಅಂಥದ್ರೊಳಗೆ ಕರೀದೇ ಇದ್ರೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡು ತಾನು ಹೊರಡಬೇಕು ಅಂತ ಯಜಮಾನರ ಹತ್ರ ಮಾತಾಡ್ಲಿಕ್ಕೆ ಬಂದಾಗ ಕೇಳ್ತಾಳೆ, ಎಲ್ಲರನ್ನ ನೋಡಬೇಕು, ತತ್ರ ಸ್ವಸುರ್ಮೆ ನನು ಭರ್ತೃ ಸಮ್ಮತ ಮಾತೃಶ್ವಸೂಹು ಕ್ಲಿನ್ನಧಿಯಂಚ ಮಾತರಂ ದ್ರಕ್ಷ್ಯೆ ಚಿರೋತ್ಕಂಠ ಮನಾ ಮಹರ್ಷಿಭಿ ಉನ್ನೀಯಮಾನಂಚ ಮೃಡ ಅಧ್ವರಧ್ವಜಂ. ರೀ ಅಲ್ಲಿ ಹೋಗೋಣ್ರಿ ನಾವು, ಎಲ್ಲ ಯಜ್ಞ ಆಗ್ತಕ್ಕಂಥ ಜಾಗದೊಳಗೆ ನನ್ನ ತಂಗಿಯಂದ್ರಿರ್ತಾರೆ, ಅಕ್ಕಂದ್ರಿರ್ತಾರೆ, ಚಿಕ್ಕಮ್ಮ ದೊಡ್ಡಮ್ಮಂದ್ರು ಬರ್ತಾರೆ, ನಮ್ಮಮ್ಮ ಇರ್ತಾಳೆ, ಅವ್ರನ್ನೆಲ್ಲ ಬಹಳ ದಿವಸ ಆಯಿತು ನಾವು ಹೋಗೇ ಇಲ್ಲ. ಹೋದಾಗ ಬರೀ ನಾನಷ್ಟೇ ಅಲ್ಲ, ನಾನು ನೀವಿಬ್ಬರು ಕಲಿತೆ ಹೋಗೋಣ. ಎಂಥ ಮುಗ್ಧವಾದ ಮನಸ್ಸು ಸತೀದೇವಿದು ಅಂತಂದ್ರೆ ಅಲ್ಲಿ ಹೇಳೋ ಮಾತೇನೆಂದರೆ, ಅಹಂಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತುಂ. ನನ್ನ ಎಲ್ಲ ಅಕ್ಕ ತಂಗಿಯಂದರು ತಮ್ಮ ಗಂಡನರ ಜೊತೆಗೆ ಅಲ್ಲಿ ಹೋಗ್ತಾರೆ, ಯಜ್ಞದಲ್ಲಿ ಭಾಗವಹಿಸ್ತಾರೆ. ನಾನು ಕೂಡ ನಿಮ್ಮ ಜೊತೆಗೆ ಅಲ್ಲಿ ಹೋಗಿ ಅಲ್ಲಿ ಕೊಡ್ತಕ್ಕಂತಹ ಉಡುಗೊರೆಗಳನ್ನು ನಿಮ್ಮ ಜೊತೆ ಕೂತೇ ತಗೊಳ್ತೀನಿ ಅಂತ ಹೇಳ್ತಾಳಂತ. ಅಂಥ ತಿಳಿಯಾದ ಮನಸ್ಸು, ಆಕೆ ಚೂರು ಕಲ್ಮಶ ಇಲ್ಲ ಮನಸ್ಸಲ್ಲಿ. ಹಾಗಾಗಿ ನಾವು ನೀವು ಒಟ್ಟಿಗೆ ಹೋಗೋಣ, ಕೊಡ್ತಕ್ಕಂಥ ಆಯುರ್ಗಳನ್ನೆಲ್ಲ ತಗೊಂಡು ಬರೋಣ ಅಂತ ಆ ದಾಕ್ಷಾಯಿಣಿ ಹೇಳಿದ್ಲು. ರುದ್ರದೇವರು ಹೇಳಿದ್ರು, ಸರ್ವಥಾ ಹೋಗೋದು ಬೇಡ,
ಯಾರು ಬೇಕಾದರೂ ಹೋಗಲಿ, ಗುಂಪು ಗುಂಪಾಗಿ ಎಷ್ಟು ಜನ ಬೇಕಾದರೂ ಹೋಗಲಿ ನಿನ್ನ ತಂದೆ ಮನೆಗೆ, ಆದರೆ ನಾವು ಹೋಗೋದು ಬೇಡ. ಯಾಕೆ ಬೇಡ? ಆಹ್ವಾನ ಕೊಟ್ಟಿಲ್ಲ, ಹಾಗಾಗಿ ನಾವು ಹೋಗೋದು ಬೇಡ ಅಂತ ರುದ್ರದೇವರು ಹೇಳಿದರು. ಅದಕ್ಕೆ ದಾಕ್ಷಾಯಿಣಿ ಹೇಳ್ತಾಳೆ, ಆಹ್ವಾನ ತವ್ರ ಮನೆ ಕಡೆಯವ್ರು ಕೊಡಬೇಕು ಅಂತ ಏನಿಲ್ಲ ಅಂತ. ಅದರಲ್ಲೂ ನಡೀತಾ ಇರೋದು ದೊಡ್ಡ ಯಜ್ಞ ಆಗೋ ಕಾಲಕ್ಕೆ ಯಾರಾದರೂ ಮನೇಲಿ ಹೋಮ ಮಾಡ್ತಾ ಇದ್ರು ಅಂತ ನಮಗೆ ಅವ್ರು ಕರೆದಿಲ್ಲ, ಅದಕ್ಕೋಸ್ಕರ ನಾವು ಹೋಗಬಾರ್ದು ಅಂತ ಅನ್ಕೊಳ್ಬಾರ್ದು. ಅಲ್ಲಿ ಯಜ್ಞನಾರಾಯಣನ ಆರಾಧನೆ ಆಗ್ತದೆ. ನಮಗವ್ರು ಕರೀದೇ ಇದ್ರೂ ಕೂಡ ಪೂರ್ಣಾಹುತಿ ಸಂದರ್ಭದಲ್ಲಿದ್ದು 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದರೂ ಸಾಕಂತ. ಅನಾಹುತ ಅಧ್ವರಂ ಗಚ್ಚೇತ್ ಅಂತ ಮಾತು. ಅದಕ್ಕೋಸ್ಕರ ಅನಾಹುತ ಅಪ್ಯಭಿಯಾಂತಿ ಸೌಹೃತಾತ್ ಭರ್ತುರು ಗುರೋರ್ ದೇಹ ಕೃತಶ್ಚ ಕೇತನಂ. ಗುರುಗಳ ಮನೆಯನ್ನ ನೋಡ್ಲಿಕ್ಕೋಸ್ಕರ ಶಿಷ್ಯ, ಗುರುಗಳೇ ಯಾವಾಗಿರ್ತೀರಿ ಬರಬೇಕು ಅಂತ ಅನ್ಕೊಂಡು ಹಾಗೆಲ್ಲ ಹೋಗೋ ಕ್ರಮ ಇಲ್ಲ. ಗುರುಗಳ ಮನೆಗೆ ಶಿಷ್ಯ ಯಾವಾಗ ಬೇಕಾದರೂ ಹೋಗಬಹುದು. ಆಮೇಲೆ ಹೆಂಡ್ತಿನೂ ಅಷ್ಟೇ, ಗಂಡನ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ತವ್ರ ಮನೆಗೆ ಬಂದು ನೋಡ್ರಿ, 1 ವಾರ ಆಯಿತು, ಮನೆಗೆ ಬರ್ಬೋದು ಇಲ್ಲೋ ಇವೆಲ್ಲ ಕೇಳಲಿಕ್ಕೆ ಇಲ್ವೇ ಇಲ್ಲ ಅಂತ. ತನ್ನ ಕೊಟ್ಟು ಮನೆ, ಹಾಗಾಗಿ ಹೋಗ್ಲಿಕ್ಕೆ ಯಾರ ಅಪ್ಪಣೆನೂ ಬೇಕಿಲ್ಲ. ಹೇಗೆ ಗಂಡನ ಮನೆಗೆ ಹೆಂಡತಿ ಹೋಗ್ಬೋದು, ಗುರುಗಳ ಮನೆಗೆ ಶಿಷ್ಯ ಹೋಗ್ಬೋದು, ಹಾಗೆ ತವ್ರ ಮನೆಗೆ ಆ ಮನೆಯ ಮಗಳು ಹೋಗ್ಬಹುದು ಅಂತ ಶಾಸ್ತ್ರದ ಮಾತು. ಅಂಥದ್ರೊಳಗೆ ಯಜ್ಞ ಆಗ್ತಾ ಇದೆ. ಹಾಗಾಗಿ ಬರ್ರಿ ಹೋಗೋಣ ಅಂತ ಹೇಳಿದರೆ ರುದ್ರದೇವರು ಹೇಳಿದ್ರಂತೆ, ಹೋಗದೇ ಇರಲಿಕ್ಕೆ ಕಾರಣ ಏನು ಅಂತಂದರೆ ನಿಮ್ಮಪ್ಪ ಆಹ್ವಾನ ಕೊಟ್ಟಿಲ್ಲ ಅನ್ನೋದಷ್ಟೇ ಅಲ್ಲ, ಆಹ್ವಾನ ಕೊಡದೇ ಇರಲಿಕ್ಕೆ ಏನು ಕಾರಣ ಅಂತ ಆವಾಗ ಹೇಳಿದ್ರಂತೆ ವಿಷಯ. ಅಲ್ಲಿ ತಾನೇ ಹೇಳಿಲ್ಲ, ಮನೆಯೊಳಗೆ ಬಂದು. ಹೊರಗೆ ಏನು ಜಗಳ ಆಗಿರ್ತದೆ ಅದು ನೇರ ಮನೆಗೆ ಬಂದ ಕೂಡಲೇ ಹೆಂಡತಿ ಹೇಳಬಾರ್ದು ಅಂತ ನೋಡ್ರಿ. ಅದು ಒಂದಿಷ್ಟು ಕಾಲ ಆದಮೇಲೆ, ಸ್ವಲ್ಪ ಉಪಶಮನ ಆದಮೇಲೆ ಆಮೇಲೆ ಆ ಗಲಾಟೆ ವಿಷಯ ಎಲ್ಲ ಹೇಳ್ಬೇಕಂತ. ಇದು ಎಷ್ಟೋ ವರ್ಷಗಟ್ಟಲೆ ಆಗೋಗಿದೆ ಪ್ರಸಂಗ ನಡೆದು. ಅಲ್ಲಿವರೆಗೂ ದಾಕ್ಷಾಯಿಣಿಗೆ ವಿಷಯವೇ ತಿಳಿಸಿಲ್ಲ. ಆಮೇಲೆ ರುದ್ರದೇವರು ಹೇಳ್ತಕ್ಕಂಥದ್ದು, ನಿಮ್ಮಪ್ಪನ ಹತ್ರ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ದಾನೆ, ಕೋಪ ಮಾಡ್ಕೊಂಡಿದ್ದಾನೆ, ಬೇಕಂತಲೇ ನಮಗೆ ಅವಮಾನ ಆಗಬೇಕು ಅಂತಾನೆ ಯಜ್ಞ ಮಾಡ್ತಾ ಇದ್ದಾನೆ, ಅವಮಾನ ಆಗಲಿಕ್ಕೆ ಅಂತಾನೆ ಆಹ್ವಾನ ಕೊಡದೆ ಯಜ್ಞ ಮಾಡ್ತಾ ಇದ್ದಾನೆ, ಹಾಗಾಗಿ ಅಲ್ಲಿ ಹೋಗೋದು ಬೇಡ ಅಂತ ರುದ್ರದೇವರು ಆ ಮಾತನ್ನು ಹೇಳ್ತಾರೆ. ಇಷ್ಟು ಹೇಳಿ ಆದಮೇಲೆ ಅದಕ್ಕೆ ಕೇಳ್ತಾಳೆ, ಯಾಕೆ ಹೋಗೋದಿಲ್ಲ, ನೀವು ಯಾಕೆ ನಮಸ್ಕಾರ ಮಾಡಲಿಲ್ಲ ನಮ್ಮಪ್ಪನಿಗೆ ಅಂತ ಕೇಳಿದರು. ಇಲ್ಲ, ನಿಮ್ಮಪ್ಪನಿಗೆ ನಮಸ್ಕಾರ ಮಾಡಬಾರ್ದು ಅಂತೇನು ಉದ್ದೇಶ ಇದ್ದಿಲ್ಲ, ಅಲ್ಲಿ ಬ್ರಹ್ಮದೇವರಿದ್ದರು, ಹಾಗಾಗಿ ಬ್ರಹ್ಮದೇವ್ರ ಒಳಗೆ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೆ, ನನಗೆ ಹರಿಸ್ಮರಣೆ ಅಲ್ಲೇ ಸಿಗ್ತಾ ಇತ್ತು, ನಿನ್ನ ತಂದೆ ಬಂದಾಗ ನನಗೆ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನ ಧ್ಯಾನ ನಾನು ಮಾಡ್ತಾ ಇದ್ದೆ ಅಂತ ರುದ್ರದೇವರು ಅಂದ್ರಂತೆ. ಆಗಲಿ, ಅಂತರ್ಯಾಮಿಯಾಗಿ ಧ್ಯಾನ ಮಾಡ್ರಿ, ಯಾರು ಬೇಡ ಅನ್ನೋದು. ಮಾವಾಂತರ್ಯಾಮಿ ಭಗವಂತ ತೊಗೊಂಡು ಮಾಡ್ಬೋದಿತ್ತಲ್ಲ, ದಕ್ಷ ಪ್ರಜಾಪತಿ ಒಳಗೂ ದೇವರಿದ್ದಾನೆ ಅಂತ ಮಾಡ್ಬೋದಿತ್ತಲ್ಲ. ಹೌದು, ನೀನು ಹೇಳೋದೇನೋ ಸರಿ, ಆದರೆ ದಕ್ಷ ಪ್ರಜಾಪತಿಯ ಒಳಗೆ ಪರಮಾತ್ಮ ಯಾವಾಗ ಅಂತ ಚಿಂತನೆ ಮಾಡ್ಬೋದಿತ್ತು ಅಂದರೆ, ದಕ್ಷ ಒಬ್ಬನೇ ಅಲ್ಲಿದ್ದ ಅಂತಂದ್ರೆ ಮಾಡ್ಬೋದು. ಆದರೆ ಉತ್ತಮ ಅಧಿಷ್ಠಾನ ಬ್ರಹ್ಮದೇವರು ಪಕ್ಕದಲ್ಲಿದ್ದಾಗ ಅವರನ್ನು ಬಿಟ್ಟು ಅದಕ್ಕಿಂತ ಸಾಮಾನ್ಯ ಅಧಿಷ್ಠಾನ ಅಂತ ಕರೆಸ್ಕೊಂಡಲ್ಲಿ ದೇವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬೇಕಂತಲೇ ಮಾಡಿದ್ದಲ್ಲ, ಏನೋ ಅನಾದರ ಮಾಡ್ಕೊಂಡಾಗಿದೆ ಅಂತ ಅವನು ಅನ್ಕೊಂಡ್ಬಿಟ್ಟಿದ್ದಾನೆ, ಯಾವುದೇ ಉದ್ದೇಶಪೂರ್ವಕವಾಗಿ ಈ ಕಾರ್ಯ ನಡೆದಿಲ್ಲ, ಅದಕ್ಕೋಸ್ಕರ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳ್ತಾರವರು. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸಾ ಗುಹಾಶಯಾಯೈವ ನ ದೇಹಮಾನಿನೇ. ನಮಸ್ಕಾರ ಮಾಡೋದು ಅಂತ ಹೇಳಿದ್ಯಲ್ಲ, ಯಾರಿಗೆ ನಮಸ್ಕಾರ ಮಾಡೋದು ಅಂತ ಹೇಳ್ತಾರೋ. ಬಹಳ ಅದ್ಭುತವಾದ ಶ್ಲೋಕ ಚತುರ್ಥ ಸ್ಕಂದದಲ್ಲಿ. ಪ್ರತ್ಯುದ್ಗಮ ಪ್ರಶ್ರಯಣ ಅಭಿವಾದನಂ. ಯಾರಾದರೂ ಬಂದಾಗ ಎದ್ದೇಳಬೇಕಂತೆ, ಎದ್ದಾಗ ವಿನಯ ತೋರಿಸ್ಬೇಕಂತ ಅವ್ರಿಗೆ. ಬಂದಾಗ ಯಾಕೆ ಬಂದ್ರಿ, ಏನು ಕೆಲಸ ಅಂತ ಅನ್ಬಾರ್ದಂತೆ. ಬಂದ ಕೂಡಲೇ ಏನು ವಿಶೇಷ, ಏನಾದರೂ ಆಗಬೇಕಿತ್ತ ಅಂತ ಅದನ್ನು ವಿನಯವಾಗೇ ಕೇಳಬೇಕು. ಎದ್ದೇಳೋದು, ವಿನಯದಿಂದ ಮಾತಾಡ್ತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮನೆಗೆ ಬಂದವ್ರಿಗೆ ಮಾಡ್ತಾರಲ್ಲ, ಅದು ಬಂದ ವ್ಯಕ್ತಿಗೋ ಅಲ್ಲ ಅಂದ್ರೆ ಅಲ್ಲ ಅಂತ. ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವ. ಹೃದಯ ಗುಹೆ ಒಳಗಿರ್ತಕ್ಕಂಥ ಭಗವಂತನಿಗೆ ಈ ನಮಸ್ಕಾರ ಸಲ್ತಕ್ಕಂಥದ್ದು ಅಂತ ಅವ್ರಿಗೆ ಮಾಡೋದು ಅಂತ. ಒಂದು ಕಥೆ ನೆನಪಾಗ್ತದೆ. ಏನಂದರೆ, ಒಬ್ಬ ದೊಡ್ಡ ಶ್ರೀಮಂತ ಇದ್ದಂತೆ. ಆ ಶ್ರೀಮಂತ ಏನು ಮಾಡೋನು ಅಂತಂದರೆ, ಊರಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ, ನಡ್ಕೊಂಡು ಹೋಗೋ ಕಾಲಕ್ಕೆ ಮಂದಿ ಎಲ್ಲ ನಮಸ್ಕಾರ ನಮಸ್ಕಾರ ಅನ್ಬೇಕಂತ. ನಮಸ್ಕಾರ ರೀ, ನಮಸ್ಕಾರ ನಮಸ್ಕಾರ ಅಂತ ಹೋಗೋರು ಎಲ್ಲರೂ ನಮಸ್ಕಾರ ಹೇಳಬೇಕು. ಆಯ್ತು ತಿಳಿಸ್ತೇನೆ ರೀ ಅನ್ಲಿಕ್ಕೆ ಶುರು ಮಾಡಿದೆ ಇವನು. ಮಂದಿಗೆ ಆಶ್ಚರ್ಯ ಆಯಿತು, ಏನಾಗಿದೆ ಈ ಯಜಮಾನನಿಗೇನು ಹುಚ್ಚುಚ್ಚು ಮಾತಾಡ್ತಾನೆ, ನಾವು ನಮಸ್ಕಾರ ಅಂದರೆ ಪ್ರತಿ ನಮಸ್ಕಾರ ಹೇಳಬೇಕು, ತಿಳಿಸ್ತೀನಿ ಹೇಳ್ತೀನಿ ಅಂತ ಏನೇನೋ ಹೇಳಲಿಕ್ಕತ್ತಾನಲ್ಲ ಇವನು ಅಂತ ಅವರೆಲ್ಲ ಅನ್ಕೊಂಡ್ರಂತೆ. ಅದಕ್ಕೆ ಅವನು ಏನು ಮಾಡ್ತಾ ಇದ್ದ ಅಂತಂದ್ರೆ, ಒಬ್ಬನ ಯಾರೋ ಹಿಡಿದು ನಿಲ್ಲಿಸಿ ಕೇಳಿದಂತೆ, ಏನಪ್ಪ ನೀನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಅಂತಂದರೆ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ಏನು ಕಥೆ ಅಂತ ಕೇಳಿದಾಗ ಅವನು ಹೇಳಿದಂತೆ, ಆ ಶ್ರೀಮಂತ ಹೇಳಿದಂತೆ, ನೀವೆಲ್ಲ ನಮಸ್ಕಾರ ತಿಳಿಸ್ತೀರಲ್ಲ, ಅದು ನನಗಲ್ಲ, ನನ್ನ ಹತ್ರ ಇರೋ ಹಣಕ್ಕೆ ಸಂಪತ್ತಿಗೆ ನಮಸ್ಕಾರ ಅಂತ ಹೇಳೋದು ಅಂತ ಗೊತ್ತು, ಅದನ್ನು ಒಬ್ರಿಗೆ ಹೋಗಿ ತಿಳಿಸ್ತೀನಿ. ಯಾರಿಗೆ ತಿಳಿಸ್ತೀರಿ ಅಂತ ಕೇಳಿದ್ರೆ, ಅವ್ನು ದಿನ ಏನು ಮಾಡೋವನಂತ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅವಾಗ ಒಂದು ಕೆಲಸ ಮಾಡ್ತಾ ಇದ್ದೆ. ಏನು ಅಂದರೆ,
ಹಣ ಇಟ್ಟಿರ್ತಿದ್ನಲ್ಲ ಆ ಖಜಾನೆಯ ಕೋಣೆಗೆ ಹೋಗಿ ಎಲ್ಲ ಸಂಪತ್ತಿರೋ ಪೆಟ್ಟಿಗೆಯನ್ನು ತೆಗೆದು ಅದ್ರ ಮುಂದೆ ಮಂಡಿ ಊರಿ ನಿನಗೆ ಇವ್ರು ನಮಸ್ಕಾರ ಹೇಳಿದ್ರು ಅಂತ ದಿನ ಒಪ್ಪಿಸ್ತಿದ್ದಂತ ಹೋಗಿ ಯಾರ್ಯಾರು ನಮಸ್ಕಾರ ಮಾಡ್ತಾ ಅವ್ರದ್ದೆಲ್ಲ ನಮಸ್ಕಾರ ಆ ಸಂಪತ್ತಿಗೆ ಹೇಳಿ ಆಮೇಲೆ ಮಲ್ಕೊಳ್ತಾ ಇದ್ದಂತ. ನನಗೆಲ್ಲ ಇದು ನಮಸ್ಕಾರ, ನಿನಗೆ ತನ್ಮುಖಾದಪಿ ಧನಂ 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 ಅಂತಂದ ಹಾಗೆ ಹಣ ಅನ್ನೋದನ್ನು ಬರೀ ಯಾರು ಅಲ್ಲ ಜಡನೂ ಬಯಸ್ತದೆ ಅಂತ ಹೇಳ್ತಾರೆ. ಯಾವುದು ಅಂದರೆ ಈ ಮೃದಂಗ ಇರ್ತದಲ್ರ, ಮೃದಂಗ ನುಡಿಸೋ ಕಾಲಕ್ಕೆ ಅದು ಶಬ್ದ ಹೆಂಗೆ ಮಾಡ್ತದೆ ನೋಡಿ, ಢಣ ಅಂತ ಮಾಡಲ್ಲ, ಧನಂ 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 ಅಂತ ಶಬ್ದ ಮಾಡ್ತದೆ. ದುಂದು ಭಿಸ್ತು ನಿತರಾ ಮಚೇತನಃ ತನ್ಮುಖಾದಪಿ ಧನಂ 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 ಅಂತ. ಹಾಗಾಗಿ ನಮಸ್ಕಾರ ಅಂತ ಅನ್ನೋದು ಆ ಒಳಗಿರ್ತಕ್ಕಂಥ ಭಗವಂತನಿಗೆ ಮಾಡುವುದು ಅಂತ ರುದ್ರದೇವರು ಹೇಳ್ತಾರೆ. ಗುಹಾಶಯೈವ ನ ದೇಹಮಾನಿನೇ ಅಂತ ದೇಹದ ಒಳಗೆ ಅಧಿಷ್ಠಾನನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮಾಡ್ತಕ್ಕಂಥದ್ದು ನಮಸ್ಕಾರ. ಅದಕ್ಕೋಸ್ಕರ ನಾನು ನಿನ್ನ ತಂದೆಗೆ ನಮಸ್ಕಾರ ಮಾಡಲಿಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಮನಾಗಸಂ ದುರ್ವಚಸ ಅಕರೋತ್ತಿರಹ, ಬಾಯಿಗೆ ಬಂದಾಗ ನನಗೆ ಅಲ್ಲೆಲ್ಲ ಬೈದ, ಅದನ್ನ ಹೇಳಲಿಕ್ಕಾಗಲ್ಲ, ನಾನಂತೂ ಅಲ್ಲಿ ಹೋಗಲ್ಲ, ನೀನು ಕೂಡ ಹೋಗ್ಲಿಕ್ಕೆ ಹೋಗಬೇಡ. ಯಾಕೆ ಅಂದರೆ ಸಂಭಾವಿತಸ್ಯ ಸ್ವಜನಾತ್ ಪರಾಭವ ಯದಾ ಸ ಸದ್ಯೋ ಮರಣಾಯ ಕಲ್ಪತೆ. ನನ್ನ ಮಾತನ್ನು ಮೀರಿ ನೀ ಏನಾದ್ರಲ್ಲಿ ಹೋದಿ ಅಂತಂದರೆ ಏನಾದರೂ ತೊಂದರೆ ಆಗ್ತದೆ, ಅಮಂಗಳ ಆಗ್ತದೆ. ಯಾಕೆ ಅಂದರೆ ಒಳ್ಳೆ ಮಾನ ಇರತಕ್ಕಂತಹ ವ್ಯಕ್ತಿಗೆ ಏನಾದರೂ ಬೇಕಂತಲೇ ಅವಮಾನ ಆಯಿತು, ಅವನನ್ನೇ ಗುರಿ ಮಾಡಿ ಅವಮಾನ ಮಾಡಿದ್ರು ಅಂತಂದರೆ ಅವನು ಸಾಯಬೇಕು ಅಂತಿಲ್ಲ ಅಂತ, ಅದೇ ಸತ್ತಾಗೇನೆ ಅರ್ಧ. ಯಾಕೆಂದರೆ ಸಂಭಾವಿತಸ್ಯ ಸ್ವಜನಾತ್ ಪರಾಭವ, ತನ್ನವರಿಂದಲೇ ತನಗೆ ಅವಮಾನ ಆಯಿತು ಅಂತಂದರೆ ಅದನ್ನು ಅವನು ಮರಣ ಅಂತ ಕರೀತಾರೆ. ಹಾಗಾಗಿ ನೀನು ಅಲ್ಲಿಗೆ ಹೋಗ್ಲಿಕ್ಕೆ ಹೋಗಬೇಡ ಅಂತ ರುದ್ರದೇವರು ಹೇಳಿದರು. ಆದರೆ ದಾಕ್ಷಾಯಿಣಿ ಅದನ್ನು ಕೇಳಿದಾಗ ಆಕೆಗೆ ಮನಸ್ಸು ಆಚೆ ಅಂತೆ ಈಚೆ ಅಂತೆ. ಹೊಸ್ತುಲ್ತನ ಹೋಗ್ತಾಳೆ, ಹೊರಗೆ ಕಾಲಿಡ್ಲು ಬ್ಯಾಡು, ನನಗಂತೂ ಹೋಗಬೇಕು ಅಂತ ಅನ್ಸಿದೆ, ಹಾಗಾಗಿ ಹೋಗೋಣ ಅಂತ ಅನ್ಕೊಳ್ತಾ ಇದ್ದಾಳೆ. ಯಜಮಾನರು ನೋಡಿದರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿ ಅದನ್ನು ಆ ಭಾವವನ್ನು ಹೇಳ್ತದೆ. ಸುಹೃದ್ ದಿದೃಕ್ಷು ಪರಿಶಂಕಿತಾ ಭವಾನ್ ನಿಷ್ಕ್ರಾಮತಿ ನಿರ್ವಿಶತಿ ದ್ವಿಧಾಚಸ. ಅಲ್ಲಿ ಹೋಗಬೇಕು ಬರಬೇಕು ಅಂತ ಅಂದ್ಕೊಂಡು ನಿಂತ್ಕೊಂಡು ತುಮಲದಲ್ಲಿ ಹೊಯ್ದಾಡ್ತಾ ಇದ್ಲು ಆ ದಾಕ್ಷಾಯಿಣಿ ಅಂತ ಹೇಳಿ, ಹೀಗೆ ಆ ದಾಕ್ಷಾಯಿಣಿಯ ಪ್ರಸಂಗವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಈ ಪ್ರಥಮ ಭಾಗದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.